शलाकया चक्षुरुन्मीलितं येन तस्मै श्रीगुरुवे नमः। ओम नमो भगवते वासुदेवाय। 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 हरे कृष्णा हरे कृष्णा हरे कृष्णा 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 हरे हरे कृष्णा कृष्णा हरे 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 राम हरे राम 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 हरे हरे राम राम हरे हरे। ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ಇವತ್ತು ನಾವು ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ಅಧ್ಯಾಯ 16 ಪರೀಕ್ಷಿತ ಮಹಾರಾಜ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಪರೀಕ್ಷಿತ ಮಹಾರಾಜನು ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಶ್ಲೋಕ 26ರಿಂದ 30. ಇದು ಭೂದೇವಿ ಮತ್ತು ಧರ್ಮದೇವ. ಭೂದೇವಿ ಒಂದು ಗೋವಿನ ರೂಪದಲ್ಲಿ, ಧರ್ಮ ಸ್ವರೂಪ ಒಂದು ಬಸವ ಅಥವಾ ಎತ್ತಿನ ರೂಪದಲ್ಲಿ ಅವರು ಸಂವಾದ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಸದ್ಗುಣಗಳ ವರ್ಣನೆ ಇದೆ. ಒಬ್ಬ ಭಕ್ತನಿಗೆ ಇರಬೇಕಾದ ಸದ್ಗುಣಗಳ ವಿವರವಾಗಿ ಇಲ್ಲಿ ಚರ್ಚೆ ಇದೆ. ಸತ್ಯಂ ಶೌಚಂ ದಯಾ ಶಾಂತಿಸ್ ತ್ಯಾಗಃ ಸಂತೋಷ ಅರ್ಜವಂ ಶಮೋ ದಮ ತಪ ಸೌಮ್ಯಂ ತಿತಿಕ್ಷಾ ಉಪರತಿಃ ಶ್ರುತಂ ಜ್ಞಾನಂ ವಿರಕ್ತಿಸ್ ಐಶ್ವರ್ಯಂ ಶೌರ್ಯಂ ತೇಜೋ ಬಲಂ ಸ್ಮೃತಿಃ ಸ್ವಾತಂತ್ರ್ಯಂ ಕೌಶಲಂ ಕಾಂತಿರ್ಧೈರ್ಯಂ ಮಾರ್ದವಮೇವ ಚ ಪ್ರಾಗಲ್ಭ್ಯಂ ಪ್ರಶ್ರಯಃ ಶೀಲಂ ಸಹ ಓಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಂ ಆಸ್ತಿಕ್ಯಂ ಕೀರ್ತಿಂ ಮನೋ ನ ಅಹಂಕೃತಿ ಏತೆ ಚಾನ್ಯೇ ಚ ಭಗವನ್ನಿತ್ಯ ಯತ್ರ ಮಹಾಗುಣಾಃ ಪ್ರಾರ್ಥ್ಯ ಮಹತ್ವ ಮಿಚ್ಛದ್ಧಿನ್ರ ವಿಯಂತಿ ಸ್ಮ ಕರ್ಹಿಚಿತ್ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನ ಕಲಿನೇಕ್ಷಿತಂ. ಸತ್ಯಂ ಶೌಚಂ ದಯಾ ಕ್ಷಾಂತಿರ್ ತ್ಯಾಗಃ ಸಂತೋಷಂ ಅರ್ಜವಂ ಶಮೋದಮಸ್ತಪಃ ಸೌಮ್ಯಂ ಶಮೋದಮಸ್ತಪಃ ಸಾಮ್ಯಂ ತಿತಿಕ್ಷೋಪರತಿ ಶ್ರುತಿಂ ತಿತಿಕ್ಷೋಪರತಿ ಸುತಂ ಜ್ಞಾನಂ ವಿರಕ್ತಿರೈಶ್ವರ್ಯಂ ಶೌರ್ಯಂ ತೇಜೋ ಬಲಂ ಸ್ಮೃತಿಃ ಸ್ವಾತಂತ್ರ್ಯಂ ಕೌಶಲಂ ಕಾಂತಿರ್ ಧೈರ್ಯಂ ಮಾರ್ದವಮೇವ ಚ ಪ್ರಾಗಲ್ಭ್ಯಂ ಪ್ರಶ್ರಯಃ ಶೀಲಂ ಸಹ ಓಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿರ್ಮಾನೋ ನಹಂಕೃತಿಃ ಏತೆ ಚಾನ್ಯ ಭಗವನ್ನಿತ್ಯ ಏತೆ ಚಾನ್ಯೇ ಚ ಭಗವನ್ನಿತ್ಯ ಯತ್ರ ಮಹಾಗುಣಃ
ಪಾರ್ಥ್ಯ ಮಹತ್ವಮಿಚ್ಛಿರ್ಧನ್ ಯಂತಿ ಸ್ಮ ಗರ್ಹಿಚಿತ್ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನಾ ಕಲಿಜ್ಞೇಕ್ಷಿತಂ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಎಲ್ಲರೂ ಹೇಳಿ. ಸತ್ಯನಿಷ್ಠೆ, ಶುಚಿತ್ವ, ಮತ್ತೊಬ್ಬರ ದುಃಖವನ್ನು ಸಹಿಸದಿರುವುದು, ಕೋಪವನ್ನು ನಿಯಂತ್ರಿಸುವ ಶಕ್ತಿ, ಆತ್ಮತೃಪ್ತಿ, ಪ್ರಾಮಾಣಿಕತೆ, ಮಾನಸಿಕ ಸ್ಥಿರತೆ, ಇಂದ್ರಿಯ ನಿಗ್ರಹ, ಜವಾಬ್ದಾರಿ, ಸಮಭಾವ, ಸಹಿಷ್ಣುತೆ, ಸಮಾನತೆ, ಶ್ರದ್ಧೆ, ಜ್ಞಾನ, ಇಂದ್ರಿಯ ಸುಖಾಸಕ್ತಿ ಇಲ್ಲದಿರುವುದು, ಇಂದ್ರಿಯ ಸುಖಾಸಕ್ತಿ ಇಲ್ಲದಿರುವುದು, ನಾಯಕತ್ವ, ಶೌರ್ಯ, ತೇಜಸ್ಸು, ಎಲ್ಲವನ್ನೂ ಸಾಧಿಸುವ ಶಕ್ತಿ, ಸರಿಯಾದ ಕರ್ತವ್ಯ ನಿರ್ವಹಣೆ, ಸಂಪೂರ್ಣ ಸ್ವಾತಂತ್ರ್ಯ, ಕುಶಲತೆ, ಸಂಪೂರ್ಣ ಚಲುವು, ಪ್ರಶಾಂತತೆ, ದಯಾಮಯತೆ, ಬುದ್ಧಿಮತ್ತೆ, ಸನ್ನಡತೆ, ಔದಾರ್ಯ, ದೃಢತೆ, ಸಕಲ ಜ್ಞಾನದ ಪರಿಪೂರ್ಣತೆ, ಸರಿಯಾದ ಆಚರಣೆ, ಎಲ್ಲ ಸಂತೋಷ ಸಾಧನಗಳನ್ನು ಪಡೆದಿರುವುದು, ಉಲ್ಲಾಸಪೂರ್ಣತೆ, ಸ್ಥಿರತೆ, ನಿಷ್ಠೆ, ಕೀರ್ತಿ, ಆರಾಧನೆ, ನಿರಹಂಕಾರ, ಇರುವಿಕೆ, ದೇವೋತ್ತಮ ಪುರುಷನಾಗಿ ನಿರಂತರತೆ ಮತ್ತು ಇನ್ನೂ ಅನೇಕ ದಿವ್ಯ ಗುಣಗಳು ಭಗವಂತನಲ್ಲಿ ಯಾವಾಗಲೂ ಇರುತ್ತವೆ. ಇವುಗಳು ಆತನಿಂದ ಎಂದೂ ಬೇರೆಯಾಗುವುದಿಲ್ಲ. ಸಕಲ ಸತ್ವಗುಣಗಳ ಮತ್ತು ಚಲುವಿನ ನಿಧಿಯಾದ ಈ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಈಗ ಭೂಮಿಯ ಮೇಲೆ ತನ್ನೆಲ್ಲ ದಿವ್ಯ ಲೀಲೆಗಳನ್ನು ಮುಗಿಸಿದ್ದಾನೆ. ಆತನ ಅನುಪಸ್ಥಿತಿಯಲ್ಲಿ ಕಲಿಯುಗ ತನ್ನ ಪ್ರಭಾವವನ್ನು ಎಲ್ಲ ಕಡೆ ಹರಡುತ್ತಿದೆ. ಈ ಸ್ಥಿತಿಯನ್ನು ಕಂಡು ನಾನು ಶೋಕ ಪಡುತ್ತಿದ್ದೇನೆ. ಹರೇ ಕೃಷ್ಣ. ಬರೀ ಅನುವಾದ ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಭಗವತ್ ಸಂಕೀರ್ತನ, ಭಗವಂತನ ಸಂಕೀರ್ತನೆಯಲ್ಲಿ ವಿವಿಧ ಪ್ರಕಾರವಿದೆ. ಒಂದು ಭಗವನ್ ನಾಮ ಸಂಕೀರ್ತನೆ, ಭಗವಂತ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಭಗವಂತನ ನಾಮ. ಮತ್ತು ಭಗವಂತನ ಲೀಲೆಗಳ ಸಂಕೀರ್ತನೆ. ಯಶೋಮತಿ ನಂದನ ವ್ರಜ ಬರುಣಾಗರ ಗೋಕುಲ ರಂಜನ ಕಾನ, ಗೋಪಿ ಪರನಧನ ಮದನ ಮನೋಹರ, ಗೋಪಿ ಪರನಧನ ಮದನ ಮನೋಹರ, ಕಾಲಿಯ ದಮನ ವಿಧಾನ. ಇದು ಭಗವಂತನ ಲೀಲೆಗಳು. ಮತ್ತು ಭಗವಂತ ಮತ್ತು ಅವನ ಭಕ್ತರ ನಡುವಿರುವ ಸಂಬಂಧ, ಒಂದು ದಿವ್ಯವಾದ ಏನು ಅದ್ಭುತವಾದ ಪ್ರೇಮಮಯವಾದ ಏನು ಆಸ್ವಾದನೆ, ಪರಸ್ಪರ ವಿನಿಯೋಗ, ಪ್ರೇಮ ವಿನಿಯೋಗ. ಯಶೋಮತಿ ನಂದನ, ಯಶೋಮತಿ ನಂದನ. ಅದಕ್ಕೆ ಕೃಷ್ಣನಿಗೆ ಅನೇಕ ಹೆಸರುಗಳಿದೆ. ಅದರಲ್ಲಿ ಅವನಿಗೆ ತುಂಬ ಪ್ರಿಯವಾದ ಹೆಸರುಗಳೆಂದರೆ, ಯಾವಾಗ ಕೃಷ್ಣ ತನ್ನ ಹೆಸರನ್ನು ತನ್ನ ಭಕ್ತರೊಂದಿಗೆ ಸೇರಿಸಿ ಹೇಳಿದಾಗ, ಯಶೋಮತಿ ನಂದನ, ದೇವಕಿ ನಂದನ, ನಂದನಂದನ, ವ್ರಜಜನ ರಂಜನ, ಭಕ್ತ ಜನಪ್ರಿಯ, ಭಕ್ತ ಈ ಥರ ಭಕ್ತರ ಜೊತೆಗೆ ಭಕ್ತರು, ಪ್ರಹ್ಲಾದ ವರದ, ಪ್ರಹ್ಲಾದನಿಗೆ ವರ ನೀಡಿದವನು. ಈಗ ಕೃಷ್ಣ ಅಷ್ಟೋತ್ತರ ನಾಮ ಕೇಳಿದರೆ
ಶ್ರೀಕೃಷ್ಣ ಪರಮ ಏನದು ವಾಸುದೇವ ಸನಾತನ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸ ಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುಧಾಯುಧ ದೇವಕೀ ನಂದನ ಶ್ರೀಶೋ ನಂದ ಗೋಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ ಕುಲ ಬಲಭದ್ರ ಪ್ರಿಯಾನುಜ ಪೂತನಾ ಜೀವಿತ ಹರಃ ಶಕಟಾಸುರ ಭಂಜನ. ಹೀಗೆ ಭಗವಂತನ ದಿವ್ಯ ನಾಮಗಳ ಒಂದು ಅದ್ಭುತವಾದ ಇದು ಕೃಷ್ಣ ಅಷ್ಟೋತ್ತರ ನಾಮ. ಮತ್ತು ಪುರಂದರ ಗದ್ಯ ಅಂತಿದೆ, ಕೃಷ್ಣ ನಾಮನ ಪುರಂದರ ಗದ್ಯ ಅಂತ, ಅದು ತುಂಬ ಮಧುರವಾಗಿದೆ, ಅದು ತುಂಬ ವಿಭಿನ್ನವಾಗಿದೆ. ಅದರಲ್ಲಿ ಭಕ್ತರು ಭಗವಂತನನ್ನು ತುಂಬ ಪುರಂದರದಾಸರು ತುಂಬ ಅದ್ಭುತವಾಗಿ ಅಲ್ಲಿ ಹೇಳಿದ್ದಾರೆ. ಕೆಲವೊಂದು ತುಂಬ ಏನೋ ವಿಭಿನ್ನವಾಗಿದೆ. ಉದಾಹರಣೆಗೆ ಇಲ್ಲಿ ಕೃಷ್ಣ ಪುರಂದರ ಗದ್ಯದಲ್ಲಿ ಹೇಳ್ತಾರೆ, ಕೃಷ್ಣನಿಗೆ ಕಪಟ ನಾಟಕ ಸೂತ್ರಧಾರ ಅಂತ ವರ್ಣನೆ ಮಾಡ್ತಾರೆ. ಕಪಟ ನಾಟಕ, ಎಲ್ಲ ಕಪಟ ನಾಟಕಗಳ ಡೈರೆಕ್ಷನ್ ಸೂತ್ರ ಮಾಡಿದ್ದು ಅವರೇ. ಅದು ಭಕ್ತಿಮಯವಾಗಿ ಗೋಪೀಜನ ಜಾರ ಅಂತ ಕರೀತಾರೆ. ತುಂಬ ಸ್ವಲ್ಪ ಗುಪ್ತವಾದ ವಿಷಯ. ಜಾರ ಅಂದರೆ ಜಾರ ಕೇಳಿದ್ರೆ ಶಬ್ದ. ಜಾರಿ ಅಂದರೆ ಕೇಳಿದ್ರೆ ಪ್ರಭು, ಜಾರಿ ಅಂದರೆ ಒಂದು ಏನದು ವೇಶ್ಯ ಅಂದಂಗೆ ಜಾರ ಅಂದರೆ ಅದು ಮೆಸ್ಕುಲಿನ್ ಫಾರ್ಮ್. ಜಾರ ಅಂದರೆ ಇನ್ನೊಬ್ಬರ ಹೆಂಗಸರ ಜೊತೆಗೆ ಫ್ರೀಯಾಗಿ ಮಿಕ್ಸ್ ಆಗೋದು, ಒಂಥರ ಲೂಸ್ ಕ್ಯಾರೆಕ್ಟರ್ ನೇರವಾಗಿ ಹೇಳ್ಬೇಕಂದ್ರೆ. ಗೋಪೀಜನ ಜಾರ ಬೈಗಳದು ಆ್ಯಕ್ಚುಲಿ. ಜಾರಿ ಅಂದ್ರೆ ಏನೋ ತುಂಬ ವರ್ಣನೆ ಅಲ್ಲ, ಯಾರ್ದು ವರ್ಣನೆ ಅಲ್ಲ. ಚೋರ ಅಂದಂಗೆ, ಮಾಕನ್ ಚೋರ ಅಂದರೆ ಕಳ್ಳ ಅಂತ ಕರೆಯೋದು ಯಾರ್ದು ಒಳ್ಳೆಯಲ್ಲ. ಆದರೆ ಇಲ್ಲಿ ಜಾರ ತುಂಬ ಭೌತಿಕ ಜಗತ್ತಲ್ಲಿ ತುಂಬ ಅಪರಾಧ, ಅಫೆನ್ಸಿವ್ ಶಬ್ದ ಅಂತ. ಇನ್ನೊಬ್ಬರಿಗೆ ಜಾರಿ ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ ಅಂದ್ಕೊಳ್ಳೋದು. ಆದರೆ ಇಲ್ಲಿ ಜಾರ ಅಂತ ಕರಿತಾ ಇದ್ದಾರೆ. ಯಾಕೆ ಜಾರ ಅಂತ ಕರಿತಾ ಇದ್ದಾರೆ? ಅದು ಗೋಪೀಜನ, ಎಲ್ಲರೂ ಜಾರ ಅಲ್ಲ, ಗೋಪೀಜನ ಜಾರ. ಅದು ನಿಜ ಕೂಡ, ಪರಕೀಯ ರಸದಲ್ಲಿ ಜಾರನೇ. ಆದರೆ ಅದನ್ನು ಹೆಂಗೆ ಬರೆದಿದ್ದಾರೆ ಅಂದರೆ ದಾಸರು ಅಷ್ಟೊಂದು ಮಧುರವಾಗಿ ಬರೆದಿದ್ದಾರೆ. ಇದು ಭಗವಂತನ ಸಂಕೀರ್ತನೆ, ಒಂದು ನಾಮ ಸಂಕೀರ್ತನೆ, ಇನ್ನೊಂದು ಲೀಲಾ ಸಂಕೀರ್ತನೆ. ಹೀಗೆ ಮತ್ತೆ ಇವನ್ ಕೃಷ್ಣ ಚೈತನ್ಯ ಮಹಾಪ್ರಭು ಕೂಡ ಉದಿಲೋ ಅರುಣ ಪೂರಬ ಭಾಗೆ ದ್ವಿಜಮಣಿ ಗೋರ ಮಣಿ ಜಾಗೆ ಭಕತ ಸಮೂಹ ಲೋಯ ಸಾಜೆ ಗೆಲ ನಗರ ಬಿರಾಜೆ. ಬೆಳಿಗ್ಗೆ ಎದ್ದ ತಕ್ಷಣ ಉದಿಲ ಅರುಣ ಅಂದರೆ ಅರುಣೋದಯ ಆದ ತಕ್ಷಣ ಚೈತನ್ಯ ಮಹಾಪ್ರಭು ಮನೆಯಿಂದ ಹೊರಡ್ತಾರಂತೆ. ಗೇಲಾನಗರ ನಗರದಲ್ಲಿ, ನವದ್ವೀಪ್ ನಗರದಲ್ಲಿ ಅವರು ವಿಹಾರ ಮಾಡ್ತಾ ಇದ್ದಾರೆ. ಗೇಲಾನಗರ ವಿರಾಜ ಅಂದರೆ ಯಾಕೆ ವಿಹಾರ ಮಾಡ್ತಿದ್ದಾರೆ? ಸಂಕೀರ್ತನೆ, ಭಕ್ತರ ಜೊತೆಗೆ ಅವರು ಸಂಕೀರ್ತನೆ ಮಾಡ್ತಾರೆ. ಸಂಕೀರ್ತನೆ ಮಾಡ್ತಾ ಏನಂತಾರೆ? ಜೀವ ಜಾಗೋ ಗೋರಾ ಚಾಂದ ಬೋಲೆ ಕೋಥಾ ನಿದ್ರಾಯ ಮಾಯಾ ಪಿಶಾಚಿರ ಕೋಲೆ. ಅಂದರೆ ಎದ್ದೇಳಿ ಜೀವ, ಎಲ್ಲರನ್ನ ಎದ್ದೇಳಿಸ್ಲಿಕ್ಕೆ ಅವರು ಎಲ್ಲೂ ಹೊರಗೆ ಬರ್ತಾ ಇದ್ದಾರೆ. ಸಂಕೀರ್ತನೆ ಏನಕ್ಕೆ ಎದ್ದೇಳಿಸ್ತಾರೆ? ಎಲ್ಲಿವರೆಗೂ ನೀವು ಮಾಯೆಯ ತೊಡೆ ಮೇಲೆ ಸುಖವಾಗಿ ಮಲಗಿದ್ದೀರ, ಹಾಯಾಗಿ ಮಲಗಿದ್ದೀರ. ನಾವೆಲ್ಲ ಮಲಗಿಬಿಟ್ಟಿದ್ದೀವಿ ಮಾಯಾ ತೊಡೆ ಮೇಲೆ, ನೀವು ಎದ್ದೇಳಿ ಅಂತ. ಏನೇಚಿ ಔಷಧಿ ಮಾಯಾ ನಾಶಿ ಬರಲಾಗಿ ಹರಿನಾಮ ಮಹಾಮಂತ್ರ ಲಾವೋ ತುಮಿ ಮಾಗಿ. ನೀವೆಲ್ಲ ಒಂದು ದೀರ್ಘಕಾಲಿಕ ಸಾಂಕ್ರಾಮಿಕ ರೋಗ ಯಾವುದು? ಈ ಭವರೋಗದಿಂದ ನೀವು ನರಳ್ತಾ ಇದ್ದಾರೆ. ಎಲ್ರಿಗೂ ಭವರೋಗ ಅಂದರೆ ಜನ್ಮ ಮೃತ್ಯು ಚಕ್ರದಲ್ಲಿ ಸಿಲುಕಿರೋದು. ಈ ಭವರೋಗಕ್ಕೆ ಔಷಧಿ ತಂದಿದ್ದೇನೆ, NH ಔಷಧಿ ಮಾಯಾ. ಈ ಮಾಯೆಯ ಪ್ರಭಾವದಿಂದ ನಿಮಗೆ ಒಂದು ಔಷಧಿ ತಂದಿದ್ದೇನೆ. ಔಷಧಿ ಏನು? NH ಔಷಧಿ ಮಾಯಾ ನಾಶಿ ಬರಲಾಗಿ ಹರಿನಾಮ ಮಹಾಮಂತ್ರ. ಈ ಹರಿನಾಮ, ಈ ಮಹಾಮಂತ್ರ ನಿಮ್ಮ ಎಲ್ಲ ರೋಗಗಳಿಗೆ ಇದು ಔಷಧಿ ನಾನು ತಂದಿದ್ದೇನೆ. ದಯವಿಟ್ಟು ನೀವು ಇದನ್ನು ಸ್ವೀಕಾರ ಮಾಡಿ ಗುಣಮುಖರಾಗಿ ಅಂತ ನಮಗೆ ಔಷಧಿ ಕೊಡ್ತಾ ಇದೆ. ಇದು ಲೀಲಾ ಸ್ಮರಣೆ, ಲೀಲಾ ಕೀರ್ತನೆ ಅಲ್ವಾ? ಚೈತನ್ಯ ಮಹಾಪ್ರಭು ಲೀಲೆ ಹೇಳ್ತಾ ಇದ್ದಾರೆ. ಮತ್ತು ನರಸಿಂಹದೇವರ ಲೀಲೆ, ಅವ್ರ ಲೀಲೆ ಕೂಡ ನಾವು ಕತೆ ಹೇಳ್ತೇವೆ. ನರಸಿಂಹದೇವರು, ವಾಮನದೇವರು, ಪ್ರತಿಯೊಂದು ಉತ್ಸವದಲ್ಲಿ ನಾವು ಅವ್ರು ವರ್ಣನೆ ಮಾಡ್ತೇವೆ. ಲೀಲಾ ಸಂಕೀರ್ತನೆ. ಮತ್ತೊಂದು ಕೃಷ್ಣನ ಸೌಂದರ್ಯ ಸಂಕೀರ್ತನೆ. ಕೃಷ್ಣನ ರೂಪ ನಾಮ ಲೀಲಾ ರೂಪ ಅಂದ್ರೇನು? ಕೃಷ್ಣನ ವರ್ಣನೆ. ನಾವು ಬೆಳಿಗ್ಗೆ ಆಡ್ತೀವಲ್ಲ, ವೇಣುಂ ಕೊನಂತಮ ರವಿಂದ ದಲಾಯ ತಾಕ್ಷಂ, ಗೊತ್ತಲ್ಲ?
ಬರ್ಹಾವತಂ ತಮಸಿದಾಂಬುದ ಸುಂದರಾಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಅಂದರೆ ಕೃಷ್ಣನ ವರ್ಣನೆ, ಸೌಂದರ್ಯದ ವರ್ಣನೆ. ಕೃಷ್ಣ ಅವತರಿಸಿದ ತಕ್ಷಣ ದೇವಕಿಯ ಗರ್ಭದಿಂದ ಕೃಷ್ಣ ಜನ್ಮ ಆಗುತ್ತೆ. ಜನ್ಮ ಆದ ತಕ್ಷಣ ಪ್ರತಿಯೊಂದು ಲೀಲೆ ನೋಡಿ, ಪ್ರತಿಯೊಂದು ಲೀಲೆಯಲ್ಲಿ ಭಗವಂತ ಅವತರಿಸಿದ ತಕ್ಷಣವೇ ಒಂದು ಶ್ಲೋಕ ಬರುತ್ತೆ ಇಮಿಡಿಯೇಟ್, ಜಸ್ಟ್ ಆಫ್ಟರ್ ಅಪಿಯರೆನ್ಸ್. ಪ್ರತಿಯೊಂದು ಚೈತನ್ಯ ಮಹಾಪ್ರಭು ಲೀಲೆ, ಕೃಷ್ಣನ ಲೀಲೆ, ನರಸಿಂಹದೇವರ ಲೀಲೆ, ಯಾವುದೇ ಲೀಲೆ ನೋಡಿ, ಈವನ್ ವರಾಸ್ವಾಮಿ ಲೀಲೆ, ಯಾವುದೇ ಲೀಲೆ ಸ್ವಲ್ಪ ನೀವು ಗಮನವಾಗಿ ಭಾಗವತ ಓದಿದರೆ ಲೀಲೆಯ ಅವತಾರ ತಕ್ಷಣ ಇಮ್ಮಿಡಿಯೇಟ್ ಒಂದು ಶ್ಲೋಕ ಬರೋದೇನು, ಆ ರೂಪದ ವರ್ಣನೆ. ಹೇಗೆ ಆ ಮೂರ್ತಿ, ಕೃಷ್ಣ ಮೂರ್ತಿ, ನರಸಿಂಹ ಮೂರ್ತಿ, ವರಾಮೂರ್ತಿ, ಬಲದೇವ ಮೂರ್ತಿ, ಪ್ರತಿಯೊಂದು ರೂಪ ಹೆಂಗಿತ್ತು ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ. ನೀವು ಭಾಗವತ ಅಧ್ಯಯನ ಮಾಡಿ ನೋಡಿ, ಯಾವುದೇ ಲೀಲೆ ತಕ್ಷಣ ಒಂದು ಅವ್ರ ವರ್ಣನೆ ಬರುತ್ತೆ. ಪ್ರತಿಯೊಂದು ಅವತಾರದ ಬಗ್ಗೆ. ಕೃಷ್ಣ ಅವತರಿಸಿದ ತಕ್ಷಣ ವಸುದೇವ ಇಮಿಡಿಯೇಟ್ ಸ್ತುತಿ ಮಾಡ್ತಾರೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ತಮದ್ಭುತಂ, ಅದ್ಭುತವಾದ ಬಾಲಕ ಜನಿಸಿದ್ದಾನೆ ನಮ್ಮ ಮನೆಯಲ್ಲಿ ಅಂತ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಶಂಖಚಕ್ರ ಗದಾದ್ಯುದಾಯುಧಂ. ಚತುರ್ಭುಜಂ ಶಂಖಚಕ್ರ ಗದಾದ್ಯುದಾಯುಧಂ. ಅಂದರೆ ಅವನು ಅವತರಿಸಿದ ಹಂಗೆ ಅಲ್ಲ, ಚತುರ್ಭುಜನಾಗಿ ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ಕೃಷ್ಣ ಅವತರಿಸಿದ್ದು ನಾರಾಯಣ ರೂಪದಲ್ಲಿ. ತಕ್ಷಣ ಕೃಷ್ಣನ ವರ್ಣನೆ. ನರಸಿಂಹಸ್ವಾಮಿ ಅವರು ಅವತರಿಸಿದ ತಕ್ಷಣ ಒಂದು ವರ್ಣನೆ ಬರುತ್ತೆ. ನಾರದರು ವರ್ಣನೆ ಮಾಡ್ತಾನೆ, ಹಿರಣ್ಯಕಶಿಪುವಿನ ಮುಖಾಂತರ ವರ್ಣನೆ ಬರುತ್ತೆ. ಹಿರಣ್ಯಕಶಿಪು ನೋಡ್ತಾನೆ. ಈ ಇನ್ನೊಂದು ನರಸಿಂಹಸ್ವಾಮಿ ಸ್ತೋತ್ರದಲ್ಲಿ ಹೇಳ್ತಾರೆ, ಸ್ತೋತ್ರದಲ್ಲಿ ಕೂಡ ಬರುತ್ತೆ, ಸ್ತಂಭಜಾಯ ನಮ ಅಂತ ನರಸಿಂಹದೇವರ ವರ್ಣನೆ. ಇದನ್ನು ನಾವು ಆಸ್ವಾದಿಸಬೇಕು. ಅದೇ ನರಸಿಂಹಸ್ವಾಮಿ ಹೆಸರು ಬಿಡುವಂತ ಹಂಗೆ ಬಿಡೋದಲ್ಲ, ಒಂದೊಂದು ಅಕ್ಷರ, ಒಂದೊಂದು ನಾಮವನ್ನು ನಾವು ಅಧ್ಯಯನ ಮಾಡಬೇಕು. ಸ್ತಂಭಜಾಯ ನಮ. ಸ್ತಂಭಜಾಯ ಅಂದರೆ ಸ್ತಂಭದಿಂದ ಒಂದು ಸಂಸ್ಕೃತ ಪ್ರಿಯರಿಗೆ ಇದು ಅರ್ಥ ಆಗುತ್ತೆ. ಯಾಕಂದರೆ ಅದು ಹೆಂಗೆ ಎರಡು ಶಬ್ದಗಳನ್ನ ಹೆಂಗೆ ಅವರು ಸಂಯುಕ್ತ ಮಾಡಿದಾರಂತ. ಸಂಧಿ ಸಮಾಧಿ ಕೇಳಿದ್ರಲ್ಲ, ಹೇಗೆ ಸಂಧಿಯಾಗಿದೆ ಅಂತ ನನಗಂತೂ ತುಂಬ ಇಷ್ಟ. ಶಬ್ದ ಸಂಧಿ, ಕೃಷ್ಣ ನಾಮದ ಸಂಧಿಗಳು ಮಾಡ್ತಾರೆ. ಉದಾಹರಣೆಗೆ ಒಂದು ಉದ ಬರುತ್ತೆ, ಹರಿನಾಮಾಮೃತವನ್ನು ಉಂಡವರಿಗೆ ಅದರ ರುಚಿ ಗೊತ್ತು ಅಂತ ಹೇಳ್ತಾರೆ. ಹರಿನಾಮಾಮೃತವನ್ನು ಉಂಡವರಿಗೆ, ಉಂಡು ಅಂದರೆ ಊಟ ಅಂತೇಳಿ, ಏನು ಉಂಡವರಿಗೆ? ನಾಮವನ್ನು ಉಂಡವರಿಗೆ. ಹರಿನಾಮಾಮೃತವನ್ನು ಉಂಡವರಿಗೆ ಅದರ ರುಚಿ ಬಲ್ಲರು ಅಂತ. ಉಂಡವರೇ ಅದರ ರುಚಿ ಬಲ್ಲರು ಹಂಗೆ ಬರುತ್ತೆ. ಅಂದರೆ ಶಬ್ದ ಏನು ಅರ್ಥ ಆಗ್ತಿದೆಯಲ್ಲ, ಶಬ್ದದ ಸಂಧಿ, ಆ ಕೃಷ್ಣನ ನಾಮಗಳ ವರ್ಣನೆ ಅದರಲ್ಲಿ ಆಸ್ವಾದನೆ ಪಡಿಬೇಕು ನಾವು. ಸ್ತಂಭಜಾಯ ನಮ್ಮ ಕೊಡ್ತಾರೆ. ಇನ್ನೊಂದರಲ್ಲಿ ಸಭಾಸ್ತಂಭ ಸಮುದ್ಭವಂ ಅಂತ ನರಸಿಂಹದೇವರಿಗೆ ಹೇಳ್ತಾರೆ. ಸಭೆಯಲ್ಲಿರುವ ಸ್ತಂಭದಿಂದ ಉದ್ಭವವಾಗಿರುವ ನರಸಿಂಹದೇವರು. ಅವರು ಅವತರಿಸಿದಾಗ ಭಾಗವತದಲ್ಲಿ ಬರುತ್ತೆ, 7ನೇ ಸ್ಕಂದದಲ್ಲಿ ಬರುತ್ತೆ. ಹಿರಣ್ಯಕಶಿಪು ನೋಡ್ತಾನೆ, ಯಾವ ರೂಪ, ಏನು ಅದ್ಭುತವಾದ ಒಂದು ಮೂರ್ತಿ, ವಿಚಿತ್ರವಾಗಿದೆ. ಅವನಿಗೆ ಅರ್ಥ ಆಗ್ತಲ್ಲ ಹಿರಣ್ಯಕಶಿಪುವಿಗೆ. ಅರ್ಧ ಸಿಂಹ ಇದ್ದಾರೆ, ಅರ್ಧ ಮನುಷ್ಯ ಇದ್ದಾರೆ, ಹೇಗದಂತ ಅವ್ರು ಹೇಳ್ತಾರೆ. ತುಂಬ ಸುಂದರವಾದ ಶ್ಲೋಕದಲ್ಲಿ ನರಸಿಂಹದೇವರ ವರ್ಣನೆ ನಾವು ಕೇಳಬೇಕು. ತುಂಬ ಅದ್ಭುತವಾದ ವರ್ಣನೆ ಇದು. ಮೀಮಾಂಸಮಾನಸ್ಯ ಸಮುತ್ಥಿತೋ ಘೃತೋ ನೃಸಿಂಹ ರೂಪಸ್ತದಲಂ ಭಯಾನಕಂ. ಆ ಹಿರಣ್ಯಕಶಿಪು ಆ ರೂಪವನ್ನು, ಯಾವ ರೂಪ ಅಂತ ಗೊತ್ತಾಗ್ತಲ್ಲ, ಮನುಷ್ಯ ಮತ್ತು ಸಿಂಹ ಸೇರಿದ್ದಾರೆ. ಮೀಮಾಂಸ ಮಾನಸ್ಯ ಸಮುತ್ಥಿತೋ ಘೃತೋ ನೃಸಿಂಹ ರೂಪಸ್ತದಲಂ ಭಯಾನಕಂ. ಈ ಭಯಾನಕವಾದ, ಅದು ತುಂಬ ಉಗ್ರವಾದ, ಈ ಭೀಷಣವಾದ ಈ ರೂಪವನ್ನು ನೋಡಿ ಅವನು ಆಶ್ಚರ್ಯಪಟ್ಟ ಅಂತ. ಮತ್ತು ಏನು ಕಂಡ ಅಂತ ಅವಾಗ ನಾರದರು ವರ್ಣನೆ ಮಾಡ್ತಾರೆ. ನರಸಿಂಹದೇವರ ತುಂಬ ಲಕ್ಷ ಕೊಟ್ಟು ಈ ಶ್ಲೋಕವನ್ನು ನೀವು ಆಸ್ವಾದನೆ ಮಾಡಿ. ಏನು ಕಂಡ ಹಿರಣ್ಯಕಶಿಪು, ಅಥವಾ ಹೇಗೆ ಕಂಡ್ರು ನರಸಿಂಹದೇವರು ಹೇಗಿದ್ರ ಅಂತ ಇಲ್ಲಿ ಸುಂದರವಾದ ವರ್ಣನೆ ಬರುತ್ತೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ ಸತಾಕೇಶರ ಜೃಂಭಿತಾನನಂ ಕರಾಲದಂಸ್ರಂ ಕರವಾಲ ಚಂಚಲ ಕ್ಷೂರಾಂತ ಜೀವಂ ಭೃಕುತಿ ಮುಖೋಲ್ಬನಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾತಾಸ್ಯನಾಶಂ ಹನುಭೇದ ಭೀಷಣಂ ದಿವಿ ಸ್ಪೃಶತ್ ಕಾಯಮ ದೀರ್ಘ ಪೀವರ ಗ್ರೀವೋರುವಕ್ಷಸ್ಥಲಮಲ್ಪ ಮಧ್ಯಮಂ ಚಂದ್ರಾಂಶು ಘೋರಸ್ ಚುರುತಂ ತನೂರುಹರ್ ವಿಶ್ವಭುಜಾನೀಕ ಶತಂ ನಖಾಯುಧಂ ದೂರಾಶದಂ ಸರ್ವ ನಿಜೇತರಾಯುಧ ಪ್ರವೇಕ ವಿದ್ರಾವಿತ ದೈತ್ಯ ದಾನವಂ. ಇದು ಅಂದರೆ ಮೈ ನವಿರೇಳುತ್ತೆ. ಅಷ್ಟೊಂದು ರೋಮಾಂಚನವಾಗಿ ಅದನ್ನು ಭಾಗವತದಲ್ಲಿ ಶ್ರವಣ ಮಾಡಿದಾಗ ಆ ಶ್ಲೋಕವನ್ನು. ಅಂದರೆ ಪ್ರತಿಯೊಂದು ಅವತಾರದ ಲೀಲಾ ವರ್ಣನೆ, ಸೌಂದರ್ಯ ವರ್ಣನೆ. ಎಲ್ಲಿವರೆಗಂದರೆ ರುದ್ರಗೀತ ಕೇಳಿದ್ರಲ್ಲ,
ಎಲ್ಲಿ ಬರುತ್ತೆ ರುದ್ರಗೀತೆ? ಯಾವ ಸ್ಕಂದ? ಯಾವ ಸ್ಕಂದಲ್ಲಿ ಬರುತ್ತೆ ರುದ್ರಗೀತೆ? ಯಾವ ಸ್ಕಂದಲ್ಲಿ ಬರುತ್ತೆ? ಹಾಂ, ವೆರಿ ಗುಡ್, ಚಪ್ಪಾಳೆ. 4ನೇ ಸ್ಕಂದ. ನೋಡಿ, ಈ ಥರ ನನಗೆ ಉತ್ತರ ಬೇಕು. ನಾನು ನೆಕ್ಸ್ಟ್ ಟೈಮ್ ಯಾವ ಸ್ಕಂದ ಅಂತ ಕೇಳಿದ ತಕ್ಷಣ ನನಗೆ ಟಕ್ಕಂತ ಉತ್ತರ ಬರೋದು. ಪ್ರಭುಪಾದ ಹೇಳಿದ, ನಮ್ಮ ಭಕ್ತರು ನನ್ನ ಪುಸ್ತಕವನ್ನು ಒಂಥರ ಹೇಗೆ ಇವರು ಲಾಯರ್ಸ್, ವಕೀಲರು ಯಾವ ಸೆಕ್ಷನ್ ಯಾವ ಆರ್ಟಿಕಲ್ ತಕ್ಷಣ ತೆಗಿತಾರಲ್ಲ, ಹಾಗೆ ನಮ್ಮ ಭಕ್ತರು ನಮ್ಮ ಶ್ಲೋಕದ ಬಗ್ಗೆ ಎಲ್ಲಿ ಅಂತ ಉತ್ತರ ಕೊಡಬೇಕು. ತುಂಬ ಸಂತೋಷ. ಒಬ್ಬ ಹೇಳಿದೆ, ನೆಕ್ಸ್ಟ್ ಟೈಮ್ ಒಂದು 4-5 ಜನ ಉತ್ತರ ಕೊಡಬೇಕು ನಂಗೆ ಯಾವ ಸ್ಕಂದ ಅಂತ ಕೇಳಿದೆ ಅಲ್ವಾ. ಸೊ ಹೀಗೆ ಜಾಸ್ತಿ ಕ್ವಿಸ್ ಮಾಡಲ್ಲ. ಓಕೆ, ಸೊ ಈಗ ಇಲ್ಲಿ ಲೀಲಾ ವರ್ಣನೆ, ಭಗವಂತನ ವಿವಿಧ ಸುಂದರ ಲೀಲೆಗಳ ವರ್ಣನೆ ನಾವು ಕೇಳಲಿಕ್ಕೆ ಸಿಗ್ತದೆ. ಆಮೇಲೆ ಭಗವಂತನ ಸೌಂದರ್ಯ ವರ್ಣನೆ, ರುದ್ರಗೀತೆ ಶಿವನು ರುದ್ರದೇವರು ದಕ್ಷ ಮಹಾರಾಜನ ಪ್ರಚೇತರಿಗೆ ಅವರು ಬೋಧನೆ ಮಾಡ್ತಾರೆ ಭಗವಂತನ ವರ್ಣನೆ. ಅಲ್ಲಿ 2 ತುಂಬ ಸುಂದರವಾಗಿ ಬಂದಿದೆ. ಅಲ್ಲಿ ಹೇಳ್ತಾರೆ, ಪೂರ್ತಿ ಶ್ಲೋಕ ಇವಾಗ ಸಮಯ ಇಲ್ಲ, ಅಲ್ಲಿ ಹೇಳ್ತಾರೆ ಕೃಷ್ಣ ಹೇಗೆ ಅಂದರೆ ಕೃಷ್ಣ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಸೌಂದರ್ಯದ ವರ್ಣನೆ ಇದೆ. ಎಷ್ಟು ಸುಂದರವಾಗಿದ್ದಾನೆ ಕೃಷ್ಣನ ರೂಪ ಅಂದರೆ ಹೇಳ್ತಾರೆ, ಸಕಲ ಸೌಂದರ್ಯ ಸಂಗ್ರಹ, ಸಕಲ ಸೌಂದರ್ಯ ಸಂಗ್ರಹ ಅಂದರೆ ಇಡೀ ಜಗತ್ತಿನಲ್ಲಿರೋ ಎಲ್ಲ ಸೌಂದರ್ಯಗಳನ್ನು ಒಟ್ಟು ಮಾಡಿ, ಏನು ಒಟ್ಟು ಮೊತ್ತ ಬರುತ್ತಲ್ಲ ಸೌಂದರ್ಯದ್ದು, ಅದು ಒಟ್ಟು ಮೊತ್ತ ಯಾರು? ಕೃಷ್ಣನ ಸೌಂದರ್ಯ. ಅನೇಕ ಸುಂದರ ವಸ್ತು ನೋಡ್ತೀವಲ್ಲ, ಸುಂದರವಾದ ಪ್ರಕೃತಿ ನೋಡ್ತೇವೆ, ಸುಂದರವಾದ ಸ್ತ್ರೀಯರಿದ್ದಾರೆ, ಸುಂದರವಾದ ಪುರುಷರಿದ್ದಾರೆ, ಸುಂದರವಾದ ಅನೇಕ ವಸ್ತುಗಳಿದೆ. ಅದೆಲ್ಲ ಸೌಂದರ್ಯ ನೋಟ ಎಲ್ಲವನ್ನು ಸೇರಿಸಿ ಒಂದು ಟೋಟಲ್ ಮಾಡಿದರೆ ನಮಗೊಂದು ಎಷ್ಟು ಸೌಂದರ್ಯ ಒಟ್ಟು ಮೊತ್ತ ಸಿಗುತ್ತಲ್ಲ, ಅದಕ್ಕೆ ಕೃಷ್ಣ ಸೌಂದರ್ಯ ಅಂತದೆ. ಯಾರಾದರೂ ಗಣಿತ ವಿದ್ಯಾರ್ಥಿಗಳಿದಾರ, ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್? ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸಮೇಷನ್ ಅಂತ ಬರುತ್ತೆ. ಸಮೇಷನ್ ಅಂದರೆ ಎಲ್ಲ ಮೊತ್ತಗಳ ಒಟ್ಟು ಮತ್ತು ಟೋಟಲ್ ಬರುತ್ತಲ್ಲ, ಅದಕ್ಕೆ ಸಮೇಷನ್ ಅಂತಾರೆ. ಸಿಗ್ಮಾ ಅಂತಾರೆ ಅದಕ್ಕೆ. ಸಿಗ್ಮಾ I to ಸಿಗ್ಮಾ I as I tends to infinity. ಅಂದರೆ I tends to 10, 15, 10 ಸಂಖ್ಯೆ ಅಂದರೆ I tends to 10, I1, I2, I3, I4, I10 ಸೇರಿಸಿ ಒಂದು ಸಿಗ್ಮಾ ಅಂತ ಬರುತ್ತೆ. ನಾನು ಫಾರ್ಮುಲಾ ಅಂತಂದರೆ ಕೃಷ್ಣಾಸ್ ಬ್ಯೂಟಿ ಈಸ್ ಈಕ್ವಲ್ ಟು ಸಿಗ್ಮಾ I as I tends to infinity. ಸಿಗ್ಮಾ ಬ್ಯೂಟಿ I, ಒಂದು ಸೌಂದರ್ಯ, ಒಬ್ಬ ವ್ಯಕ್ತಿ ಇಷ್ಟು ಸೌಂದರ್ಯ, ಇನ್ನೊಬ್ಬ ವ್ಯಕ್ತಿ ಸೌಂದರ್ಯ, ಒಂದು ಪ್ರಕೃತಿ ಸೌಂದರ್ಯ, I 1, 2, 3, 4 ಎಲ್ಲ ಸೇರಿಸಿ ಇಡೀ ಬ್ರಹ್ಮಾಂಡ, ಭೌತಿಕ ಬ್ರಹ್ಮಾಂಡ, ಆಧ್ಯಾತ್ಮಿಕ ಲೋಕ ಎಲ್ಲವನ್ನು ಸೇರಿ ಎಷ್ಟೆಷ್ಟು ಸೌಂದರ್ಯಗಳಿದೆ, ಅದೆಲ್ಲ ಸೌಂದರ್ಯವನ್ನು ಒಟ್ಟು ಮೊತ್ತ ಮಾಡಿದರೆ ಅದು ಕೃಷ್ಣನ ಸೌಂದರ್ಯಕ್ಕೆ ಸ್ವಲ್ಪ ಹೋಲಿಸ್ಬೋದು. ಅಷ್ಟು ಸೌಂದರ್ಯ ಕೃಷ್ಣ. ಸಕಲ ಸೌಂದರ್ಯ ಸಮನ್ವಿತಂ. ಇದು ತುಂಬ ಸಮನ್ವಿತಂ ಅಂದರೆ ಕೃಷ್ಣಾಸ್ ಬ್ಯೂಟಿ ಈಸ್ ದ ಅಮಲ್ಗಮೇಷನ್ ಆಫ್ ಆಲ್ ಬ್ಯೂಟೀಸ್. ಎಲ್ಲ ಸೌಂದರ್ಯಗಳ ಒಟ್ಟು ಸಂಗ್ರಹ ಕೃಷ್ಣನ ದೇಹ ಸೌಂದರ್ಯ. ಅದಕ್ಕೋಸ್ಕರನೇ ಹೇಳ್ತಾರೆ, ಕೃಷ್ಣನ ಸೌಂದರ್ಯ ಎಷ್ಟು ಆಕರ್ಷಕವಾಗಿದೆ ಅಂದರೆ ಯಾರಿಗೆ ಭೌತಿಕ ಜಗತ್ತಿನಲ್ಲಿ, ಭೌತಿಕ ಸಂಸಾರದಲ್ಲಿ ಇರಬೇಕಂತ ಬಲವಾದ ಆಸೆ ಇದೆ, ಅವರು ಕೃಷ್ಣನ ಸೌಂದರ್ಯ ನೋಡಬಾರ್ದು, ಕೃಷ್ಣನ ಹತ್ರ ಬರಬಾರ್ದು ಅಂತ ಒಂದು ವಾರ್ನಿಂಗ್ ಇದೆ. ಯಾಕಂದರೆ ಕೃಷ್ಣನ ಸೌಂದರ್ಯ ನೋಡಿದರೆ ಅವರಿಗೆ ಭೌತಿಕ ಸೌಂದರ್ಯದ ಪ್ರತಿ ಆಕರ್ಷಣೆ ಕಡಿಮೆ ಆಗುತ್ತೆ. ಎಲ್ಲ ಥರದ ಸಕಲ ಸೌಂದರ್ಯ ಐಶ್ವರ್ಯ ಭಗವಂತನಲ್ಲಿ ಇದೆ ಅಂತ. ಹೀಗೆ ಇಲ್ಲಿ ಕೃಷ್ಣನ ವಿವಿಧ ಲೀಲೆಗಳ, ವಿವಿಧ ಗುಣಗಳ, ಸದ್ಗುಣಗಳ ವರ್ಣನೆ ಇದೆ. ಯಾಕಂದರೆ ಎಲ್ಲ ಗುಣಗಳ ಆಧಾರ, ಎಲ್ಲ ಗುಣಗಳ ಮೂಲ ಯಾರು? ಕೃಷ್ಣ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಆದಿ ಎಲ್ಲದಕ್ಕೂ ಮೂಲ ಬ್ರಹ್ಮಾಂಡಕ್ಕೆ ಮೂಲ ಹೇಳ್ಬೋದು, ಜೀವಿಗಳಿಗೆ ಮೂಲ ಹೌದು, ಮತ್ತು ಎಲ್ಲ ಸಕಲ ಸದ್ಗುಣಗಳಿಗೂ ಕೂಡ ಮೂಲ ಕೃಷ್ಣನೇ. ಏನೆಲ್ಲ ನಮಗೆ ಸತ್ ಕಾಣುತ್ತೆ, ಏನೆಲ್ಲ ಒಳ್ಳೇದು ಕಾಣುತ್ತೆ, ಏನೆಲ್ಲ ನಮಗೆ ಸೌಂದರ್ಯ, ಏನೆಲ್ಲ ಐಶ್ವರ್ಯ, ಏನೆಲ್ಲ ಈ ಸದ್ಗುಣಗಳು ಏನು ಕಾಣುತ್ತೆ, ಅದೆಲ್ಲವೂ ಕೃಷ್ಣನಿಂದ ಬರುತ್ತೆ. ಯಾಕಂದರೆ ಕೃಷ್ಣ ಎಲ್ಲದರ ಆಗರ, ಎಲ್ಲರ ಭಂಡಾರ, ಸೌಂದರ್ಯ ಭಂಡಾರ ಅಂತ ಕೇಳ್ಬೋದು. ಅಲ್ಲಿ ಕೃಷ್ಣನ ವಿವಿಧ ಸುಂದರವಾದ ಅದ್ಭುತ ಗುಣಗಳು ಇಲ್ಲಿ ವರ್ಣನೆಗೊಂಡಿದ್ದಾರೆ. ಸತ್ಯನಿಷ್ಠೆ, ಸತ್ಯದ ನಿಷ್ಠೆ, ಸತ್ಯ ಪರಿಪಾಲನೆ. ಅದು ಈಗ ಆ್ಯಕ್ಚುಲಿ ಹೆಂಗಿದೆ ಅಂದರೆ 20, 36, 37, 40 ಗುಣಗಳಿದೆ. 40 ಗುಣ 40 ವಾರ ಕ್ಲಾಸ್ ಮಾಡ್ಬೋದು. ಒಂದೊಂದು ಗುಣದ ಮೇಲೆ ಒಂದೊಂದು ಡಿಟೇಲ್, ಒಂದು ಗಂಟೆ ನಾವು ಮಾತಾಡ್ಬೋದು. ಅಷ್ಟು ಸತ್ಯನಿಷ್ಠೆ. ಶುಚಿತ್ವ ಅಂದರೆ
ಎಲ್ಲೆಡೆ ಶುಚಿತ್ವ ಅಂದರೆ ಕ್ಲೆನ್ಲಿನೆಸ್, ಸತ್ಯನಿಷ್ಠೆ, ಶುಚಿತ್ವ, ಮತ್ತೊಬ್ಬರ ದುಃಖವನ್ನು ಸಹಿಸದಿರುವುದು, ಇನ್ನೊಬ್ಬರಿಂದ ದುಃಖ, ಪರ ದುಃಖ ದುಃಖಿ ಅಂತ ಹೇಳ್ತಾರೆ. ಆಮೇಲೆ ಕೋಪವನ್ನು ನಿಯಂತ್ರಿಸುವ ಶಕ್ತಿ, ಆತ್ಮತೃಪ್ತಿ, ಪ್ರಾಮಾಣಿಕತೆ, ಮಾನಸಿಕ ಸ್ಥಿರತೆ, ಇಂದ್ರಿಯ ನಿಗ್ರಹ, ಜವಾಬ್ದಾರಿ, ಸಮಭಾವ, ಸಹಿಷ್ಣುತೆ, ಸಮಾನತೆ, ಶ್ರದ್ಧೆ, ಜ್ಞಾನ, ಇಂದ್ರಿಯ ಸುಖಾಸಕ್ತಿ ಇಲ್ಲದಿರುವುದು, ನಾಯಕತ್ವ, ಶೌರ್ಯ, ತೇಜಸ್ಸು, ಹೀಗೆ ಹಲವಾರು ಗುಣಗಳನ್ನು, ಕೃಷ್ಣನ ಗುಣಗಳನ್ನು ನಾವು ಇಲ್ಲಿ ವರ್ಣನೆ ಮಾಡಿದ್ದೇವೆ. ಮತ್ತು ಇನ್ನೊಂದು ನಾವು ನೋಡ್ಬೋದು, ಇದೇ ಗುಣಗಳು ನಮಗೆ ವೈಷ್ಣವಲ್ಲಿ ಕೂಡ ಕಾಣ್ತವೆ. ಭಕ್ತರಲ್ಲಿ, ಆಚಾರ್ಯರಲ್ಲಿ, ಶುದ್ಧ ಭಕ್ತರಲ್ಲಿ ಮತ್ತು ಎಲ್ಲ ಭಕ್ತರಲ್ಲೂ ಈ ಗುಣ ಕಾಣುತ್ತೆ. ಯಾಕಂದರೆ ಕೃಷ್ಣನ ಭಕ್ತರಂದ್ರೇನು, ಸದಾ ಕೃಷ್ಣನ ಸಂಪರ್ಕದಲ್ಲಿರುವವರು, ಕೃಷ್ಣನ ಭಕ್ತರು, ಕೃಷ್ಣನ ಜೊತೆಗಿರುವವರು. ಮತ್ತು ಕೃಷ್ಣನ ಜೊತೆಗಿರುವ ಕಾರಣ, ನಿರಂತರ ಕೃಷ್ಣನ ಸಂಪರ್ಕದಲ್ಲಿರೋ ಕಾರಣ ಕೃಷ್ಣನ ಈ ಸದ್ಗುಣಗಳು ಭಕ್ತರಲ್ಲಿ ಕೂಡ ಮೈಗೂಡುತ್ತೆ. ಅಂದರೆ ತಂತಾನೆ ಅದು ಬಂದುಬಿಡುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಸಂಘದಂತೆ ಬುದ್ಧಿ ಅಂತ ಹೇಳ್ತಾರೆ. ನೀವು ಯಾವ ಥರ ಜನರ ಜೊತೆ ಸಂಘ ಮಾಡ್ತೀರಾ ಆ ಥರ ಬುದ್ಧಿ, ಆ ಥರ ಮನಸ್ಥಿತಿ ನಮಗೆ ಗೊತ್ತಿಲ್ಲದೇನೆ ಮೈಗೂಡುತ್ತೆ. ಉದಾಹರಣೆಗೆ ಒಬ್ಬ ಉದಾರ ವ್ಯಕ್ತಿ, ಇನ್ನೊಬ್ರಿಗೆ ಕೊಡೋ ಆಸೆ. ಈಗ ಅವನು ಊಟಕ್ಕೆ ಕೂತಿದ್ದಾನೆ, 4 ರೊಟ್ಟಿ ಇದೆ ಇಟ್ಕೊಂಡು ಕೂತಿದ್ದಾನೆ. ಯಾರಾದರೂ ಬಂದರೆ ಅದರಲ್ಲಿ 2 ತೆಗೆದು ಕೊಡೋ ಅಂಥ ವ್ಯಕ್ತಿಗಳು ನೋಡಿದ್ರಲ್ಲ, ಉದಾರ ಮನಸ್ಸು. ಕೆಲವೊಮ್ಮೆ ತನ್ನ ತಟ್ಟೆನೇ ಇನ್ನೊಬ್ರಿಗೆ ಕೊಡುವಂಥ ಉದಾರ ಮನಸ್ಸು. ಉದಾರ ಮನಸ್ಸಿನವ್ರ ಜೊತೆಗೆ ನೀವು ಸಂಘ ಮಾಡಿದರೆ, ನಮ್ಮ ಒಬ್ಬ ಸ್ನೇಹಿತಿದ್ದಾನೆ ವಸುದೇವ ಸುಧಾ ಪ್ರಭು ಅಂತ, ಮತ್ತು ಅವರು ತುಂಬ ಉದಾರ, ಎಲ್ಲರಿಗೂ ಬರೀ ಈಗಲೂ ಕೂಡ ಕೊಡ್ತಾನೆ ಇದ್ದಾನೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಏನೇ ಕೇಳಿದ್ರು ಕೂಡ ಕೇಳೋರಿಗೆ ಮುಜುಗರ ಆಗುತ್ತೆ. ಅವನಿಗೆ ಕೇಳೋಕೆ ನಂಗೆ ಭಯ ಆಗುತ್ತೆ, ಏನಾದ್ರು ಕೇಳಿಬಿಟ್ರೆ, ಯಾಕಂದರೆ ಅವನು ಮಿಸ್ಸೇ ಆಗಲ್ಲ. ಕೇಳಿದರೆ ಅವನು ಖಂಡಿತವಾಗಿ, ಇನ್ನೂವರೆಗೆ ನಾನು ನನ್ನ ಅನುಭವದಲ್ಲಿ ಯಾರೇ ಕೇಳಿದ್ದನ್ನು ನಿರಾಕರಿಸಿದ್ದು ಇನ್ನೂವರೆಗಿಲ್ಲ. ವಿನೋದ್, ಈಗ ದೀಕ್ಷಿತ ಹೆಸರು ವಸುದೇವ ಸುಧಾ ಅಂತ. ಅಂದರೆ ಯಾವತ್ತೂ ತನ್ನ ಹತ್ರ ಇಲ್ಲರೂ ಕೂಡ ಏನೋ ಒಂದು ವ್ಯವಸ್ಥೆ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಅಷ್ಟು ಉದಾರ. ಈಗ ಅಂಥವ್ರ ಜೊತೆಗೆ ನಾವು ಉದಾರ ವ್ಯಕ್ತಿ ಜೊತೆಗೆ ನಿರಂತರ ಕಂಟಿನ್ಯೂಸ್ ಸಂಪರ್ಕ ಮಾಡಿದರೆ ನಮ್ಮಲ್ಲಿ ಕೂಡ ನಮ್ಗೆ ಗೊತ್ತಿಲ್ಲದೇನೋ ಉದಾರತೆ ಮೂಡಲಿಕ್ಕೆ ಶುರುವಾಗುತ್ತೆ. ಸಣ್ಣದಿರ್ಬೋದು, ಅವರು ಏನೇನೋ ತುಂಬ ಕೊಡ್ತಿರ್ಬೋದು, ನಾವು ಅಟ್ಲೀಸ್ಟ್ ಒಂದು ನಮ್ಮಲ್ಲಿ ನಾವು ಆಹಾರವನ್ನು ಮತ್ತು ಏನೋ ಹಂಚಲಿಕ್ಕೆ ನಮಗೆ ಮನಸ್ಸು ಬರುತ್ತೆ. ಅದೇ ನಾವು ಒಬ್ಬ ಕೃಪಣನ ಜೊತೆಗೆ ಸಂಘ ಮಾಡಿದೆ, 4 ರೊಟ್ಟಿ ಬಂದರೆ 3 ಮುಚ್ಚಿಡೋ, ಯಾರಾದ್ರೂ ಬಂದರೆ ತೆಗೆದಿಡೋ, ಯಾರೋ ಕೇಳಿಬಿಟ್ಟಾರೇನೋ ಅಂತ. ಅಂಥವ್ರು ಜನ ಇದ್ದಾರಲ್ಲ, ಕೃಪಣರಿದ್ದಾರೆ, ಜಿಪುಣರಿದ್ದಾರೆ, ಮತ್ತು ತುಂಬ ಜಟಿಲ ಮನಸ್ಥಿತಿ, ಇನ್ನೊಬ್ರಿಗೆ ಕೊಡಬಾರ್ದು ಅಥವಾ ಇನ್ನೊಬ್ಬರದ ದೋಚ್ಕೊಂಡು ತಿನ್ನೋದು, ಆ ಥರ ಮನಸ್ಥಿತಿಯ ಜೊತೆ ಇದ್ದರೆ ನಮಗೆ ಗೊತ್ತಿಲ್ಲದೇನೆ ನಮಗೊಂದು ಶಾಕ್ ಬರುತ್ತೆ ಒಂದಿನ. ಯಾಕೆ ನಮ್ಗೆ ಗೊತ್ತಿಲ್ಲದೆ ನಾವು ಆ ಥರ ವ್ಯವಹಾರ, ಆ ಥರ ಆಚರಣೆ ನಮ್ಮಲ್ಲಿ ಮೈಗೂಡುತ್ತೆ. ಹೌದಾ? ಮತ್ತು ಒಬ್ಬ ಪ್ರಶಾಂತ ಮನಸ್ಕರಿದ್ದವನು, ಈಗ ಟ್ರಾಫಿಕಲ್ಲಿ ನಾವು ಗಾಡಿ ಓಡಿಸ್ತಿರ್ತೇವೆ, ಅನೇಕರು ಅರ್ಧ ಅಡ್ಡ ಬರ್ತಾನೆ, ಹಿಂಗೆ ಬರ್ತಾನಂತ. ನಮ್ಮ ಒಬ್ಬ ಸ್ನೇಹಿತ ಇದ್ದಾರೆ, ಪ್ರತಿಯೊಂದಕ್ಕೂ ಡಿಸ್ಟರ್ಬ್ ಆಗೋನು, ಯಾವಾಗಲೂ ಕಚ್ಚೋಣ, ಅವ್ನಿಗೆ ಈವ್ನಿಂಗ್ ಅಂತ, ಗೊತ್ತಿಲ್ಲ ನೋಡಿ ಇವನಿಗೆ ಆ ಕಡೆ ಬಂದ ಏನು ಹಾಗೆ ಅಂತ, ಏನಕ್ಕೂ ಯಾವತ್ತೂ ಡಿಸ್ಟರ್ಬ್. ಅವನು ಅಂತ ಇರ್ತಾನೆ, ಕಾರಲ್ಲಿ ಕೂತ್ಕೊಂಡು ಅಂತ ಇರ್ತಾನೆ. ಆ ಥರ ವ್ಯಕ್ತಿ ಜೊತೆಗಿದ್ರೆ ನಾವೇನು ಮಾಡ್ತೇವೆ, ಒಂದು 4 ಜನ ಇದ್ದರೆ ನಾವು ಕೂಡ ಇನ್ನೊಬ್ಬರನ್ನ ಬೈದಾಡಲಿಕ್ಕೆ ಸಲ. ಇನ್ನೊಬ್ಬರು ಡ್ರೈವ್ ಮಾಡ್ತಿರ್ತಾರೆ, ಹರೇ ಕೃಷ್ಣ ಬಂದ್ರ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಅದನ್ನು ತುಂಬ ಮುಗುಳ್ನಗೆಯಿಂದ ಅದನ್ನು ಅಡ್ಡ ಬರೋರಿಗೆ ನಾವು ಇದು ಮಾಡ್ತೇವೆ, ಸರ್ ಸ್ವಲ್ಪ ಸೈಡ್ ಹೋಗಿ ಸರ್. ಮತ್ತು ಆ ಥರ ಮನಸ್ಥಿತಿ ನಮ್ಮಲ್ಲಿ ಬರುತ್ತೆ. ಮತ್ತು ಅಕಸ್ಮಾತ್ ನಮ್ಮ ದೈನಂದಿನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ ಒಬ್ಬರನ್ನೊಬ್ಬರು ಮುಖಾಮುಖಿ ಆಗೋ ಸಾಧ್ಯತೆ ಇದೆ ಟ್ರಾಫಿಕಲ್ಲಿ. ಮತ್ತು ಯಾವುದೋ ಒಂದು ಇಲ್ಲಿ ಹೋಗುವಾಗ ಜನ ಸ್ವಲ್ಪ ವಿವಿಧ, ಕೆಲವರು ತುಂಬ ಏನು ಅಂತಾರೆ ಒರಟು ಸ್ವಭಾವದಲ್ಲಿರ್ತಾರೆ, ಕೆಲವರು ಮಾತೆತ್ತಿರ ಜಗಳಕ್ಕೆ ಬರ್ತಾ ಇರ್ತಾರೆ. ಅಂಥವ್ರ ಜೊತೆಗೆ ನಾವು ಹೇಗೆ 2 ಥರ ವರ್ಣನೆ ಮಾಡ್ಬೋದು. ಒಂದು ಪ್ರಾಕ್ಟಿಕಲ್ ಉದಾಹರಣೆ ಇದನ್ನು ಕೊಡ್ತೇನೆ ಲಾಸ್ಟಿಗೆ. ನಿನ್ನೆ ನಾನು ಒಂದು ಆರ್ಗ್ಯಾನಿಕ್ ಸ್ಟೋರ್ ಹತ್ರ ನಿಂತಿದ್ದೆ. ನನ್ನ ಕಾರು ಹಿಂದೆ ಇತ್ತು, ಕಾರ್ ಸ್ವಲ್ಪ ಒಂದು ಆಟೋ ಇದ್ದು, ಆಟೋ ಮುಂದೆ ಜಾಗ ಇದೆ, ಸಾಕಷ್ಟು ಜಾಗ ಇದೆ. ಅವ್ನು ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ ಆಟೋವನ್ನು. ಅವ್ನು ಸ್ವಲ್ಪ ಅವನಿಗೆ ತುಂಬ ಇತ್ತು, ನಾನು ಆಟೋ ಡ್ರೈವರ್, ಏನೋ ಒಂದು ಯಾವುದೋ ಪ್ರೈವೇಟ್ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು, ಸ್ವಲ್ಪ ಕುಪಿತನಾಗಿ ಕೂತಿದ್ದ ಅವನು ಇದರಲ್ಲಿ ಆಟೋದಲ್ಲಿ ಏನೋ ವಿಚಾರ ಮಾಡ್ತಿದ್ದ. ಅವ್ನು ನಿಂತಿದ್ದಾನೆ, ಮುಂದೆ ಸಾಕಷ್ಟು ಜಾಗ ಇದೆ ಆ ರೋಡಲ್ಲಿ, ನನಗೆ ಪಾರ್ಕ್ ಮಾಡಲಿ ಜಾಗ ಇಲ್ಲ. ನಾನು ಕ್ರಾಸ್ ನಿಲ್ಲಿಸಿದೆ, ಟ್ರಾಫಿಕ್ ರೋಡಲ್ಲಿ ಒಂದು ಸ್ವಲ್ಪ ಭಾಗ ಕಾರು ಹೊರಗಡೆ ಬಂತು. ಅವ್ನು ಹೇಳಿದೆ, ಸರ್ ಸ್ವಲ್ಪ ಮುಂದೆ ತಗೊಳ್ಳಿ, ನಾನು ಅಡ್ಡ ಸ್ಟೇಟ್ ಪಾರ್ಕ್ ಮಾಡಿಬಿಡ್ತೀನಿ, ಯಾರಿಗೂ ಅನುಕೂಲ ಆಗೋದಿಲ್ಲ ಅಂತ ಹೇಳಿದೆ. ಅವ್ನು ನೋಡಿದ, ಇದು ಆಟೋ ಸ್ಟ್ಯಾಂಡ್ ರೀ.
ಆಟೋ ಸ್ಟ್ಯಾಂಡ್ ಇದೆ, ಕಾರಿಗೆಲ್ಲೋ ಇಲ್ಲ ಅಂತ. ಆಟೋ ಸ್ಟ್ಯಾಂಡ್ ಹಂಗೆ ಹಿಂಗೇನೋ ಅದು ಆಟೋ ಸ್ಟ್ಯಾಂಡ್ ಇರಲಿಲ್ಲ, ಅದು ಆ್ಯಕ್ಚುಲಿ ಆಟೋ ಸ್ಟ್ಯಾಂಡ್ ಆ ರೋಡಿದೆ, ಇದು ಆಟೋ ಸ್ಟ್ಯಾಂಡ್ ಏನು ಹಂಗಂತ. ಅವ್ನು ಹೇಳಿದೆ, ಅವನಿಗೆ ನೋಡಿದೆ ಅವನ ಮುಖದಲ್ಲಿ ತುಂಬ ಆಲ್ರೆಡಿ ಕಾರು ಕೂತಿದ್ದಾನಂತ. ನಾನು ಹೇಳಿದೆ, ಜಗಳ ಮಾಡಿದ್ರಲ್ಲೇ ಉತ್ತರ ಅರ್ಥ ಇಲ್ಲ ಅದು ಹೇಳಿದೆ, ಸರ್ ಆಟೋ ಸ್ಟ್ಯಾಂಡ್ ನಾನು ನಿಯಮ ಮಾತಾಡ್ತಿಲ್ಲ, ಒಂದು ರಿಕ್ವೆಸ್ಟ್ ಮಾಡುವುದೇ ಒಂದು ರಿಕ್ವೆಸ್ಟ್, ಸ್ವಲ್ಪ ಒಂದು 2 ಹೆಜ್ಜೆ ಮುಂದೆ ಹೋಗಿ, ನಾನು ಇಬ್ಬರಿಗೆ ಯಾರೂ ಅನುಕೂಲ ಆಗೋಲ್ಲ ಅಂತ ಹೇಳ್ತಾನೆ. ಆಗಲ್ಲ ಹೇಳಿದೆ, ಕಾರ್ ಇದ್ದರೆ ಹೇಳ್ತಿದ್ರಾ ಅಂತ ನನಗೆ, ನಂದು ಆಟೋ ಅಂತ ಹೇಳ್ತಿದ್ಯಾ ಅಂದ್ರೆ ಏನೋ ಒಂದು ಪರ್ಸ್ನಲ್ ಡಿಸ್ಟರ್ಬೆನ್ಸ್ ಇದೆ ಹೇಳಿದೆ. ನಾನು ಹೇಳಿದೆ, ಕಾರ್ ಇದ್ದರೂ ಹೇಳ್ತಿದ್ದೆ, ಕಾರ್ ಮುಂದೆ ಜಾಗ ಇದ್ದರೆ ಕಾರನ್ನು ಹೇಳ್ತಿದ್ದೆ, ಸ್ವಲ್ಪ ಮುಂದೆ ಹೋಗಿ ಅಂತ. ಕಾರ್ ಇದ್ದರೆ ಕಾರು ಹೇಳ್ತಿದ್ದೆ, BMW ಹೇಳ್ತಿದ್ದೆ, ಸ್ವಲ್ಪ ಮುಂದೆ ಹೋಗಿ ಅಂತ ಹೇಳ್ತಿದ್ದೆ ಅಂತ ಹೇಳ್ದೆ ಅವನಿಗೆ. ಹೇಳ್ಬಿಟ್ಬಿಟ್ಟೆ ನಾನು ನನ್ನ ಕಡೆ ಹೋಗ್ತಾಯಿದ್ದೆ, ಅವನೇ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ ಮುಂದೆ. ಅದನ್ನು ನಾನು ಬೇರೆ ರೂಪದಲ್ಲಿ ನೋಡ್ಬೋದಲ್ಲ, ಜಗಳ ಮಾಡೋ ಏನು ರೂಲ್ಸ್ ಬರೋಣ, ಪೊಲೀಸಿನ ಕರೆಯೋಣ, ಹಂಗೆ ಹಿಂಗಂತ ವಿಕೋಪಕ್ಕೂ ಹೋಗ್ಬೋದು, ಅಷ್ಟೇ ವಿಚಾರ. ಅದನ್ನು ನಾವು ತಾಳ್ಮೆಯಿಂದ ಸ್ವಲ್ಪ ಮುಂದೆ ಹೋದರೆ, ತಾಳ್ಮೆಯಿಂದ ಸಹಿಷ್ಣುತೆ ಇದ್ದರೆ ಆ ಸಮಸ್ಯೆಯನ್ನು ನಾವು ಹ್ಯಾಂಡಲ್ ಮಾಡ್ಬೋದು ಎವ್ರಿ ಡೇ. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ರಾತ್ರಿ ಒಂದು 10 ಗಂಟೆ ಆಗಿರ್ಬೋದು, HBR ಲೇಔಟ್ ನಮ್ಮ ಇಸ್ಕಾನ್ ಟೆಂಪಲಲ್ಲಿ, ಅದರ ಹತ್ರ ಒಳಗದೆ ಅಲ್ಲಿ ಒಬ್ಬರು ಮನೆಗೆ ಹೋಗ್ತಾಯಿದ್ದೆ. ತುಂಬ ಇಕ್ಕಟ್ಟಿದೆ ದಾರಿ, ಇಕ್ಕಟ್ಟಲ್ಲಿ ಒಬ್ಬ ಅಡ್ಡ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ, ಎಕ್ಸಾಕ್ಟ್ ಸೆಂಟರ್ ಮನೆ ಶಿಫ್ಟ್ ಮಾಡ್ತಾಯಿದ್ದಾನೆ. ಅವನಿಗೆ ಒಂಥರ ದಡಿ, ಅವನಿಗೆ ತುಂಬ ರಫಿಯನ್, ಎಲ್ರಿಗೆ ಮತ್ತೆ ನಿಲ್ಲಿಸಿದ್ದಾನೆ. ಈ ಕಡೆ ಬಂದವ್ರು ಹಿಂಗೆ ಹೋಗ್ಬೇಕು, ಈ ಕಡೆ ಹಿಂಗೆ ಹೋಗಿ, ಯಾರನ್ನೂ ಕ್ರಾಸ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಸೈಡೇ ಬರ್ತಾಯಿಲ್ಲ, ಒಂಥರ ರೌಡಿ ಥರ ಇದ್ದವನು. ಹಿಂಗೆ ಈ ಕಡೆ ಬರೋರು ರಿವರ್ಸ್ ಹೋಗ್ಬೇಕಂತೆ, ಈ ಕಡೆ ಬಂದವ್ರು ರಿವರ್ಸ್ ಹೋಗ್ಬೇಕಂತ, ಅರ್ಧ ದಾರಿ ಬಂದವರು. ಇವನು ಸೆಂಟ್ರಲ್ಲಿದ್ದಾನೆ. ನಾನು ಹೋದೆ, ಒಂದು ಅವಾಗ ಇದಿತ್ತು ಟೆಂಪೋ, ದೊಡ್ಡ ಟೆಂಪೋ ಇತ್ತು. ಹೋದೆ, ನಾನು ಮುಂದೆ ಹೋದೆ, ನಂಗೆ ಗೊತ್ತಿಲ್ಲ ಅದು. ವಾಪಸ್ ಹೋಗ್ರಿ ಅಂತಂದ. ರಿವರ್ಸ್ ಯಾಕೆ ರಿವರ್ಸ್ ಅಂದ್ರೆ ಜಾಗ ಇದೆ, ಒಂದು 2 ಅಡಿ ಈ ಕಡೆ ಬಂದರೆ ಅವನು ದಾಡ್ಬೋದು. ಅವನು ಈಗೋ ನಾನು ಬಿಡಲ್ಲ, ದಾರಿ ಬಿಡಲ್ಲ, ಅಂತ ಯಾರು ಬರ್ತಾರೆ ನೋಡೋಣ ಅಂತ ಅವನು ಕಾದು ಕೂತಿದ್ದಾನೆ. ಜಗಳ ಮಾಡೋಕ್ಕೆ ಅವನಿಗೆ ಏನೋ ಒಂದು ಉತ್ಸಾಹ ಇರ್ಬೋದು. ನೋಡಿದೆ, ಇದು ಪಾರ್ಟಿ ಬಗ್ಗೆಲ್ಲ ಅಂತ ನಾನು ಕೇಳಿದೆ. ಹೇಳಿದ್ಬಿಟ್ಟು 2 ನಿಮಿಷ ಭಗವಂತನ ಪ್ರಾರ್ಥನೆ ಮಾಡಿ ಹೇಳಿದೆ, ಹೆಂಗೆ ಟ್ಯಾಕಲ್ ಮಾಡಿ ಭಗವಂತ ಹೆಂಗೆ ಬಿಟ್ಟು ಕೊಡ್ತಾನಂತ ಹೇಳಿದೆ. ಕಾರ್ಗೆ ಅವ್ನು ಕೇಳ್ಕೊಟ್ಟೆ, ನೋಡಪ್ಪ ನಾನು ಡ್ರೈವಿಂಗ್ ಹೊಸಬ, ನನಗೆ ರಿವರ್ಸ್ ತೊಗೊಳಕ್ಕೆ ಬರಲ್ಲ, ರಿವರ್ಸ್ ಡ್ರೈವಿಂಗ್ ಬರಲ್ಲ ನನಗೆ. ನಾನು ಅಕಸ್ಮಾತ್ ನಾನು ರಿವರ್ಸ್ ತೊಗೊಂಡ್ರೆ ಎಲ್ಲ ಗಾಡಿ ಗೊತ್ತಿಲ್ಲ, ನಾನು ಲೆಫ್ಟ್ ರೈಟ್ ಗೊತ್ತೀನಿ, ಕಾರ್ಗಳಿಗೆ ಗೊತ್ತಿಲ್ಲ. ಗುದ್ದಾಗ ಪೊಲೀಸರು ಬರ್ತಾರೆ, ಪೊಲೀಸರು ಬಂದು ಹೇಳಬೇಕಾಗುತ್ತೆ, ಸರ್ ಇವರು ನನಗೆ ಸೈಡ್ ಕೊಡಲಿಲ್ಲ, ಅದಕ್ಕೆ ನಾನು ಗುದ್ದಿದ್ದೆ ಅಂತ ಬರ್ತಾರೆ. ಪೊಲೀಸರು ನೀನು ಮಾತಾಡಂತ ಹೇಳಿದೆ. ಇಲ್ಲಾಂದ್ರೆ ನೀನು ರಿವರ್ಸ್ ತೊಗೊಂಡು ನನಗೆ ಕೊಡು, ಇಲ್ಲಾಂದ್ರೆ ನನಗೆ ಸ್ವಲ್ಪ ದಾರಿ ಬಿಟ್ಟರೆ ನಾನು ಹೋಗ್ಬಿಡ್ತೇನೆ ಅಂತ ಹೇಳಿದೆ. ಅವನೇ ದಾರಿ ಕೊಟ್ಟ, ಹೋಗ್ಬಿಟ್ಟೆ. ಇಲ್ಲ ನೀನು ರಿವರ್ಸ್ ಮಾಡಿಕೊಡು, ಫುಲ್ ರಿವರ್ಸ್ ಹೋಗು, ಗಾಡಿ ಕೊಡು, ನಾನು ಹೋಗ್ತೇನೆ ಅಂತ. ಅಂದರೆ ಹೇಳ್ತಾ ಇರೋದು, ಆ ಮೂಮೆಂಟಲ್ಲಿ ಜಗಳ ಮಾಡ್ಬೋದಿತ್ತು, ಪೊಲೀಸ್ ಕರಿಬೋದಿತ್ತು. ಆದರೆ ಯುಕ್ತಿಯಿಂದ ಸ್ವಲ್ಪ ನಾವು ತಾಳ್ಮೆಯಿಂದಿದ್ದರೆ ಏನು ಆಗುವ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು ಅಲ್ವಾ. ಸೊ ಹೀಗೆ ಸಹಿಷ್ಣುತೆ ಎಲ್ಲಿಂದ ಬರುತ್ತೆ? ಭಗವಂತನಲ್ಲಿ ಆ ಸಹಿಷ್ಣುತೆ. ಭಗವಂತ ಕೂಡ ಎಷ್ಟೋ ಜಾಣ್ಮೆಯಿಂದ ಅನೇಕ ಇದುಗಳನ್ನು ತಪ್ಪಿಸಿರ್ತಾನೆ. ಉದಾಹರಣೆಗೆ ಸುಭದ್ರಾ ವಿವಾಹ, ಕೃಷ್ಣ ಮತ್ತು ಅರ್ಜುನ ಮತ್ತು ಸುಭದ್ರಾ ವಿವಾಹ, ಕೃಷ್ಣ ಮತ್ತು ಬಲರಾಮನ ಸಹೋದರಿ ಸುಭದ್ರಾದೇವಿಯನ್ನು ಬಲರಾಮ ತುಂಬ ಹಚ್ಕೊಂಡಿದ್ದ, ತುಂಬ ಪ್ರೀತಿಯಿಂದ ಬೆಳೆಸಿದ್ದ, ಮತ್ತು ತನ್ನ ಮಗಳಂದನೇ ಅವನು ನೋಡ್ಕೊಂಡಿದ್ದ. ಮತ್ತು ಸುಭದ್ರ ಯಾವತ್ತೂ ಬಲರಾಮನ ಅರಮನೆಯಲ್ಲಿ ಇರ್ತಿದ್ದರು, ಅರಮನೆಯಲ್ಲಿ ಅವ್ರನ್ನ ಜಾಗೃತ ಮಾಡಿದ್ದ. ಮತ್ತು ಸುಭದ್ರೆಯನ್ನು ಬಲರಾಮ ತನ್ನ ಆಪ್ತ ಶಿಷ್ಯ, ಯಾರು ಬಲರಾಮನ ಆಪ್ತ ಶಿಷ್ಯ ಯಾರು? ದುರ್ಯೋಧನ. ಅದಕ್ಕೆ ಬಲರಾಮನ ಇನ್ನೊಂದು ಹೆಸರು ದುರ್ಯೋಧನನಾಥ್ ಅಂತ. ದುರ್ಯೋಧನ ಸ್ವಾಮಿ. ನಮ್ಮೊಬ್ಬ ಭಕ್ತರ ಹೆಸರು ದುರ್ಯೋಧನ ಅಂತ ಗುರುಗಳು ಇಟ್ಟಿದ್ದಾರೆ. ಆದರೆ ಅವರಿಗೆ ದುರ್ಯೋಧನ ಪ್ರಭು ಅಂತ ಕರೀತಾರೆ. ನಾವು ಯೂಶ್ವಲಿ ಸೆಕೆಂಡ್ ಹಾಫ್ ಮಿಸ್ ಮಾಡಿಬಿಡ್ತೇವೆ. ಮಧುರ ಗೌರಾಂಪುರ ಮಧುರ ಕರೆಯೋರು ಎಲ್ಲರೂ ಅವನಿಗೆ ದುರ್ಯೋಧನ ಅಲ್ಲ ಮರ, ದುರ್ಯೋಧನನಾಥ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಇದಾಗುತ್ತೆ. ಸೊ ದುರ್ಯೋಧನನಿಗೆ ಕೊಡಬೇಕಂತ ಅವನಿಗೆ ಎಲ್ಲ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾನೆ, ಯಾರು? ಬಲರಾಮ. ಆದರೆ ಯಾರಿಗೂ ಕೂಡ ದುರ್ಯೋಧನಿಗೆ ಸುಭದ್ರ ಜೊತೆ ಮದುವೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಮತ್ತು ದೊಡ್ಡಣ್ಣ ಮುಟ್ಲಿಕ್ಕಾಗಲ್ಲ, ಅವನು ತುಂಬ ಕೋಪ ಮಾಡ್ತಾರೆ ಬಲರಾಮನಿಗೆ. ಎಲ್ಲ ವ್ಯವಸ್ಥೆ ಮನಸ್ಸಲ್ಲಿ ಫಿಕ್ಸ್ ಮಾಡಿದ್ದಾನೆ, ಸುಭದ್ರೆಯನ್ನು ದುರ್ಯೋಧನಿಗೆ ಕೊಡಬೇಕಂತ. ಅದನ್ನು ತಪ್ಪಿಸ್ಬೇಕಲ್ಲ. ತಪ್ಪಿಸೋ ಸಮಯದಲ್ಲಿ ಏನು ಜನ್ಮ ಮಾಡಿದ? ಅರ್ಜುನನಿಗೆ ಸನ್ಯಾಸಿ ರೂಪದಲ್ಲಿ ಕೇಳ್ತಾರೆ ಕತೆ. ಆವಾಗ ಹೇಳ್ತಾರೆ, ನೀನು ಹೇಗೆ ಬರಬೇಕಂದ್ರೆ ಸನ್ಯಾಸಿ ರೂಪ. ಯಾಕಂದರೆ ಸನ್ಯಾಸಿ ರೂಪದಲ್ಲಿ ಬಂದಾಗ ಬಲರಾಮ ಏನು ಮಾಡ್ತಿದ್ದ? ದ್ವಾರಕೆಗೆ ಯಾರಾದರೂ ಬಂದ ಆಗಂತುಕ ಸಾಧುಗಳಿಗೆ ತನ್ನ ಅರಮನೆ ಕರೆಸಿ ಅವ್ರಿಗೆ ಸುಭದ್ರೆಯಿಂದ ಸೇವೆ ಸಲ್ಲಿಸ್ತಾ ಇದ್ದ. ಸುಭದ್ರ ದೇವಿ ಅವರಿಗೆ ನೀರು, ಆಹಾರ ಕೊಡಬೇಕು. ಈಗಲೂ ಕೂಡ ಗುಜರಾತಲ್ಲಿ ಇದಿದೆ, ಒಂದು ರೂಢಿ ಇದೆ. ಯಾರಾದರೂ ಸನ್ಯಾಸಿಗಳು ಬಂದರೆ ಕನ್ಯೆಯರು, ಆ ಮನೆಯಲ್ಲಿರೋ ಕನ್ಯೆಯರು ಅಂದರೆ ಅವಿವಾಹಿತ ಬಾಲಕಿಯರು
ಅವರಿಗೆ ನೀರು ಆಹಾರ ಕೊಡ್ತಾರೆ. ಆವಾಗಿಂದ ಅದು ಪ್ರಥಾ ಇದೆ. ಸೊ ಬಲರಾಮನಿಗೆ ಕೃಷ್ಣ ಗೊತ್ತಿತ್ತು, ಯಾರಾದರೂ ಸನ್ಯಾಸಿಗಳು ಬಂದರೆ ಬಲರಾಮ ಸುಭದ್ರನ ಕಳಿಸ್ತಾನೆ ಅವರಿಗೆ ಸೇವೆ ಸಲ್ಲಿಸಲಿಕ್ಕೆ. ಸೊ ಹೊಂಚಾಕಿ ಅಂದರೆ ದಿವ್ಯವಾದ ಅರ್ಜುನನಿಗೆ ಸನ್ಯಾಸಿ ರೂಪದಲ್ಲಿ ಒಳಗೆ ಕರೆಸಿ ಅವನಿಗೆ ಸುಭದ್ರ ಜೊತೆಗೆ ಭೇಟಿ ಮಾಡಿಸಿ, ಆಮೇಲೆ ಸುಭದ್ರ ಅಪಹರಣ ಕೂಡ ಕೃಷ್ಣನೇ ಪ್ಲ್ಯಾನ್ ಮಾಡಿ ಅದಕ್ಕೆ ಹೇಳ್ತಾನೆ ಕಪಟ ನಾಟಕ ಸೂತ್ರಧಾರ ಅಂತ ಕೇಳೋದು. ಪ್ಲ್ಯಾನ್ ಮಾಡಿ ಅವ್ರಿಗೆ ಕಳಿಸಿದ. ಆಗ ಸುಭದ್ರ ದೇವಿಯನ್ನು ಅರ್ಜುನ ಕರ್ಕೊಂಡು ಹೋದಾಗ ಇಲ್ಲಿ ದ್ವಾರಕೆಯಲ್ಲಿ ಒಂಥರ ಮೋಡ ಕವಿದ ವಾತಾವರಣ, ತುಂಬ ತಪ್ತ ವಾತಾವರಣ. ಎಲ್ಲರಿಗೂ ಕೋಪ, ಬಲರಾಮನಿಗೆ ಕೋಪ ಮಾಡಿ ನಾನು ಬಿಡಲ್ಲ, ಅವನು ಯಾರನ್ನೂ ಬಿಡಲ್ಲ, ಪಾಂಡವರನ್ನೇ ಬಿಡಲ್ಲ ಅಂತ ಅವನು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವಾಗ ಕೃಷ್ಣ ಸುಮ್ಮನೆ ಕೂತಿದ್ದಾನೆ, ನೋಡ್ತಾ ಇದ್ದಾನೆ. ಹಿಂಗೆಲ್ಲ ಎಲ್ರಿಗೂ ಎಲ್ಲರೂ ಕಾದಿದ್ದಾರೆ. ಇಡೀ ಯದುವಂಶರು ಎಲ್ಲ ಯುದ್ಧ ಸನ್ನದ್ಧರಾಗಿದ್ದಾರೆ ಯುದ್ಧ ಮಾಡಲಿಕ್ಕೆ. ಕೃಷ್ಣ ಸುಮ್ಮನೆ ಕೂತಿದ್ದಾನೆ. ಸುಮ್ಮನೆ ಕೂತಾಗ ಏನಪ್ಪ ನಿನಗೇನು ಸಿಟ್ಟೆ ಬರ್ತಾ ಇಲ್ಲ, ನಿನ್ನ ತಂಗಿನ ಅಪಹರಣ ಮಾಡಿದ್ದಾರೆ, ನಮ್ಮ ಕುಲ ಗೌರವ ಪ್ರಶ್ನೆ, ಬಿಡಲ್ಲ ಅವ್ರನ್ನ, ಪಾಂಡವರನ್ನ ಬಿಡಲ್ಲ ನಾನು ಅಂತ ಹೇಳ್ತಾರೆ. ಅವಾಗ ಕೃಷ್ಣ ತುಂಬ ತಾಳ್ಮೆಯಿಂದ ತರ್ಕಬದ್ಧವಾಗಿ ಬಲರಾಮನಿಗೆ ಅವನಿಗೆ ಕನ್ವಿನ್ಸ್ ಮಾಡ್ತಾರೆ. ಸೊ ಹೀಗೆ ಅದು ತರ್ಕ ಕೂಡ ಮಹಾಭಾರತದಲ್ಲಿ ತುಂಬ ಒಂದು ವಿಶೇಷ ಪ್ರಸಂಗ ಅದು ಹೇಳ್ತಾರೆ. ತರ್ಕಬದ್ಧ, ಅರ್ಜುನಕ್ಕಿಂತ ಒಳ್ಳೆಯ ಅಳಿಯ ಸಿಗಲಿಕ್ಕೆ ಸಾಧ್ಯ ಅಂತ ನಮಗೆ. ಮತ್ತು ಅರ್ಜುನ ಯಾರು? ನಮ್ಮ ಸ್ವಂತ ಸೋದರತ್ತೆ ಮಗ, ಕುಂತಿದೇವಿ ನಮ್ಮ ಸೋದರತ್ತೆ ಮಗ. ಮತ್ತು ಸೋದರತ್ತೆ ಮಗಳನ್ನು ಮದುವೆ ಆಗೋದು ತುಂಬ ಆಸ್ಪಿಷಿಯಸ್ ಅಂತೆ, ಮಂಗಳಕರ ಅಂತ. ದಕ್ಷಿಣದಲ್ಲಿದೆ, ದಕ್ಷಿಣದಲ್ಲಿ ನಾವು ಸೋದರತ್ತೆ ಮಗಳನ್ನು ಮದುವೆ ಮಾಡೋ ರೂಢಿ ಇದೆ, ಆದರೆ ಉತ್ತರ ಭಾರತದಲ್ಲಿ ಬಿಟ್ಟಿದ್ದಾರೆ. ಹೀಗೆ ಮತ್ತು ಅನೇಕ ತರ್ಕ ಕೊಟ್ಟಿದ್ದಾರೆ. ಈಗ ನೀನಾಗಲೇ ನಿನ್ನ ಮಗಳನ್ನು ಕೊಟ್ಟು ದಕ್ಷಿಣೆ ಕೊಟ್ಟರೆ, ವರದಕ್ಷಿಣೆ ಕೊಟ್ಟರೆ ನೀನು ನಿನ್ನ ಮಗಳನ್ನು ಮಾರದಂಗೆ ಆಗುತ್ತೆ. ಯಾವುದೋ ಇದಕ್ಕೆ ದಕ್ಷಿಣೆ ಕೊಡೋದು, ಅದನ್ನು ತಪ್ಪಿಸಿ ನಿನ್ನ ಮುಜುಗರ ತಪ್ಪಿಸಲಿಕ್ಕೆ ಅರ್ಜುನ ಅವಳನ್ನು ಕರ್ಕೊಂಡೋಗಿದ್ದಾನೆ. ಇದೆಲ್ಲ ತರ್ಕ ಕೊಟ್ಟು ಅವರಿಗೆ ಕನ್ವಿನ್ಸ್ ಮಾಡಿದ್ದಾನೆ. ಅಂದರೆ ತರ್ಕಬದ್ಧವಾಗಿ ತಾಳ್ಮೆಯಿಂದ ಜಾಣ್ಮೆಯಿಂದ ಹೇಗೆ ನಾವು ಯಾವುದೇ ಸಮಸ್ಯೆಯನ್ನು ನಾವು ಎದುರಿಸ್ಬೋದು, ಅದನ್ನು ಪರಿಹಾರ ಕಂಡುಕೋಬೋದಂತ ಕೃಷ್ಣನೇ ಸ್ವಯಂ ತೋರಿಸಿದ್ದಾರೆ. ಸತ್ಯನಿಷ್ಠೆ, ಕೃಷ್ಣನ ಈ ಗುಣಗಳ ಕೆಲವು ಗುಣಗಳ ವರ್ಣನೆ ಮಾಡೋಣ. ಸತ್ಯನಿಷ್ಠೆ ಅಂದರೆ ಕೊಟ್ಟ ಮಾತಿಗೆ ನಿಲ್ಲುವುದು, ಸತ್ಯದ ಪರವಾಗಿ ಯಾವತ್ತೂ ನಿಲ್ಲುವುದು. ಎಂತಹ ಸಂದರ್ಭ ಬಂದರೂ ಕೂಡ ಸತ್ಯದ ಪರವಾಗಿ ನಿಲ್ಲುವುದು. ಈ ಗುಣವನ್ನು ನಾವು ಭಗವಂತನಲ್ಲಿ ನೋಡ್ತೇವೆ. ಸತ್ಯನಿಷ್ಠೆ, ಪಾಂಡವರ ಕಡೆ ಸತ್ಯ ಇತ್ತು. ಸೊ ಯಾವತ್ತೂ ಕೃಷ್ಣ ಭಕ್ತರ ಸಂಘದಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡ್ತಾನೆ. ಕಪಟ ಮಾಡ್ತಾನೆ. ಯಾರಿಗೆ ಯಾವ ಕಪಟ ಮಾಡ್ತಾನೆ? ಸತ್ಯದ ವಿಜಯಕ್ಕೋಸ್ಕರ ಕಪಟ ಮಾಡ್ತಾನೆ, ಅಸತ್ಯದ ವಿಜಯಕ್ಕೋಸ್ಕರ. ಇವಾಗ ಏನಾಗ್ತದೆ, ತರ್ಕ ಕಪಟ ಎಲ್ಲ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಇದರಲ್ಲಿ ನ್ಯಾಯಾಲಯದಲ್ಲಿ ಯಾವುದಕ್ಕೆ ಮಾಡ್ತಾರೆ? ಅಸತ್ಯವನ್ನು ಸತ್ಯವನ್ನಾಗಿ ಸಿದ್ಧಪಡಿಸಲಿಕ್ಕೆ ತರ್ಕ ಕಪಟ ಯೂಸ್ ಮಾಡ್ತಾರೆ. ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋದು ಅಥವಾ ಇನ್ನೊಂದೇನೋ ಸೃಷ್ಟಿ ಮಾಡೋದು, ಅದು ತಪ್ಪನ್ನು ಸರಿಪಡಿಸ್ಲಿಕ್ಕೆ ಅಥವಾ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ. ಆದರೆ ಭಗವಂತ ನಾವು ಸಂಪೂರ್ಣವಾಗಿ ಅವನ ಅನೇಕ ಲೀಲೆಗಳು ನೋಡಿದರೆ ಭಗವಂತ ಯಾವತ್ತೂ ಸತ್ಯದ ಪರವಾಗಿದ್ದಾನೆ. ಮತ್ತು ಪಕ್ಷಪಾತ ಯಾವತ್ತೂ ಮಾಡಿಲ್ಲ ಕೃಷ್ಣ, ತನ್ನದೇ ಆದರೂ ಕೂಡ. ಉದಾಹರಣೆಗೆ ಜಯ ವಿಜಯ ಮತ್ತು ಚತುರ್ಕುಮಾರರ ಏನೋ ಅದು ಎದುರಾಗಿತ್ತು. ಜಯ ವಿಜಯರನ್ನು ಅಲ್ಲಿ ನಿಲ್ಲಿಸಲಾಗಿತ್ತು ದ್ವಾರದಲ್ಲಿ. ಅಂದರೆ ಯಾರು ಬಂದರೂ ಮಾಹಿತಿ ಕೊಡಲಿ ಅಂತ. ಆದರೆ ಸಾಧುಗಳಿಗೆ ಯಾವತ್ತೂ ಅವ್ರಿಗೆ ಹಸ್ತಕ್ಷೇಪ ಅಥವಾ ಅವ್ರನ್ನ ನಿಲ್ಲಿಸಬಾರ್ದು, ಸಾಧುಗಳನ್ನ ಒಳಗೆ ಬರಲಿಕ್ಕೆ ಬಿಡಬೇಕು. ಆದರೆ ಭಗವಂತನ ಲೀಲೆಯ ಸಂಕಲ್ಪ ಇತ್ತು. ಜಯ ವಿಜಯರು ಚತುರ್ಕುಮಾರನ ನಿಲ್ಲಿಸಿದರು ದ್ವಾರದಲ್ಲಿ, ನೀವು ಒಳಗೆ ಹೋಗ್ಲಿಕ್ಕಿಲ್ಲ, ನಿಮಗೆ ಅನುಮತಿ ಇಲ್ಲ. ಆವಾಗ ಸನತ್ ಕುಮಾರರಿಗೆ ಕೋಪ ಬಂತವರಿಗೆ ಶಾಪ ಹಾಕಿ. ಆವಾಗ ವಿಷ್ಣು ಬರ್ತಾರೆ, ಅಲ್ಲಿ ಸ್ವಯಂ ಭಗವಾನ್ ವಿಷ್ಣು ಬರ್ತಾರೆ. ಆ ಸಂವಾದ ನೋಡಿ, ತುಂಬ 3ನೇ ಸ್ಕಂದದಲ್ಲಿದೆ, ಅದ್ಭುತವಾದ ಸಂವಾದ. ಅಲ್ಲಿ ಹೇಳ್ತಾರೆ, ಇವರು ನನ್ನ ಸೇವಕರು, ಇವರು ಮಾಡಿದ ತಪ್ಪನ್ನು ನಾನು ನನ್ನ ತಲೆ ಮೇಲೆ ಹೊರ್ತಾ ಇದ್ದೇನೆ, ಇದು ನನ್ನ ತಪ್ಪು ಅಂತ ಹೇಳ್ತಾರೆ. ಅಲ್ಲಿ ಪ್ರಭಾವ ಬರ್ತಾರೆ, ಸೇವಕರ ತಪ್ಪನ್ನು ಯಜಮಾನ ತನ್ನ ಹೊಣೆ ಅಂತ ಒಪ್ಕೋಬೇಕಂತ. ಕೃಷ್ಣ ಭಗವಾನ್ ವಿಷ್ಣು ಅಲ್ಲಿ ಇದು ಜಯ ವಿಜಯರ ತಪ್ಪು ಅಂತ ಹೇಳ್ತಾ ಇಲ್ಲ, ಇದು ನನ್ನ ತಪ್ಪು, ಮೈ ಮಿಸ್ಟೇಕ್. ಅದಕ್ಕೆ ನಾನು ಕ್ಷಮೆಯಾಚನೆ ಮಾಡ್ತಾರೆ. ವಿಷ್ಣು ಚತುರ್ಕುಮಾರಿಗೆ ಕ್ಷಮೆಯಾಚನೆ ಮಾಡ್ತಾರೆ, ಇವರು ಮಾಡಿದ ತಪ್ಪು. ಸೊ ನಿಮಗೆ ಯಾವುದು ಯೋಗ್ಯ ಅನಿಸುತ್ತೆ, ಉಚಿತ ಅನಿಸುತ್ತೆ, ಆ ಥರ ನೀವು ಅವರಿಗೆ ಶಿಕ್ಷೆ ಕೊಡಿ. ಅಂದರೆ ಪಕ್ಷಪಾತ ಮಾಡಲಿಲ್ಲ. ತನ್ನ ಸೇವಕರನ್ನು ಮೇಲೆತ್ತಿ ಅವರಿಗೆ ಅವಹೇಳನ ಮಾಡಲಿಲ್ಲ. ನ್ಯಾಯ, ತಪ್ಪು ಯಾರೇ ಮಾಡಿರಲಿ ನ್ಯಾಯವಾಗಿ ಅವರಿಗೆ ಶಿಕ್ಷೆ ಆಗಲಿ ಅಂತ ಕೃಷ್ಣ ಹೇಳ್ತಾನೆ. ಯಾವತ್ತೂ ಪಕ್ಷಪಾತ ಇಲ್ಲ. ಮತ್ತು ಯಾವತ್ತೂ
ಭಗವಂತ ಸತ್ಯನಿಷ್ಠೆ ಮತ್ತು ಭಕ್ತ ಪರಿಪಾಲಕ. ಭಕ್ತರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಮಯಕ್ಕೂ ಕೃಷ್ಣ ಕೈ ಬಿಡೋದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ. ಭಕ್ತ ಏನದು ಒಂದು ಸುಂದರವಾದ ಇದೆ. ಶರಣಾಗತ ವಜ್ರ ಪಂಜರ, ಇದು ಕೃಷ್ಣ ಅಷ್ಟೋತ್ತರದಲ್ಲಿ ಬಂದಿದೆ. ಶರಣಾಗತರಿಗೆ ಏನೋನು ವಜ್ರ ಪಂಜರ. ಪಂಜರ ಅಂದರೆ ಏನು? ರಕ್ಷಣೆ, ಸಂರಕ್ಷಣೆ. ಯಾವ ಥರ? ವಜ್ರ ಪಂಜರ ಥರ. ಕಬ್ಬಿಣದ ಪಂಜರ ಮುರಿಬೋದು. ಶರಣಾಗತರಿಗೆ, ಶರಣಾಗತ ಭಕ್ತರಿಗೆ ಕೃಷ್ಣ ವಜ್ರ ಪಂಜರನಾಗಿದ್ದಾನೆ. ವಜ್ರ ಪಂಜರನಾಗಿ ಅಂದರೆ ಯಾರೆಲ್ಲ ಭಗವಂತನಿಗೆ ಶರಣಾಗಿ ಅವನಲ್ಲಿ ಆಶ್ರಯ ಪಡೆದಿದ್ದಾರೆ ಅವರಿಗೆ ಭಗವಂತ ಅವನ ಸುರಕ್ಷೆ, ಅವನ ಏನು ಮಾತಿದೆ, ಏನು ಮಾತು ಕೊಟ್ಟಿದ್ದಾನೆ? ಯಾರೆಲ್ಲ ನನಗೆ ಶರಣಾಗ್ತಾರೆ ಅವರಿಗೆ ನಾನು ಸಂರಕ್ಷಣೆ ಕೊಡ್ತೇನೆ ಅಂತ. ಅದಕ್ಕೆ ಒಂದು ಸುಂದರವಾದ ಶ್ಲೋಕ ಬರುತ್ತೆ. ಕೃಷ್ಣ ಏಕ ಸರ್ವಾಶ್ರಯ ಕೃಷ್ಣ ಸರ್ವಧಾಮ, ಕೃಷ್ಣರ ಶರೀರ ಸರ್ವ ವಿಶ್ವರ ವಿಶ್ರಾಮ. ಇಡೀ ಜಗತ್ತು, ಇಡೀ ವಿಶ್ವಕ್ಕೆ ಕೃಷ್ಣ ವಿಶ್ರಾಮ. ಮತ್ತು ಯಾರೆಲ್ಲ ಅವನಿಗೆ ಶರಣಾಗಿದ್ದಾರೆ ಅವರ ಶ್ರೀರಕ್ಷೆ ಕೃಷ್ಣ ಯಾವತ್ತೂ ನಿಭಾಯಿಸಿದ್ದಾನೆ. ದ್ರೌಪದಿ ಅಭಿಮಾನ ರಕ್ಷಕ. ದ್ರೌಪದಿಯ ಅಭಿಮಾನವನ್ನು ರಕ್ಷಣೆ ಮಾಡಿದ. ದ್ರೌಪದಿ ಮಾನ ಸಂಪೂರ್ಣ ಹೋಗೋದಿತ್ತು ಸಭೆಯಲ್ಲಿ, ಏನಂತಾರೆ ಅದಕ್ಕೆ, ಅಸತ್ ಸಭೆಯಲ್ಲಿ ಹೋಗೋದಿತ್ತು. ಕತೆ ಎಲ್ಲರಿಗೂ ಗೊತ್ತಿದೆ. ಎಷ್ಟೆಲ್ಲ 5 ಗಂಡಂದಿರು ಶಕ್ತಿಶಾಲಿ, ಭೀಮ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇದ್ದರು. ಅವ್ರೇನು ಮಾಡಲಿಕ್ಕಾಗೋದಿಲ್ಲ, ಮಾಡಲಿಲ್ಲ. ಭೀಷ್ಮ, ವಿದುರ ಇತ್ಯಾದಿ ದ್ರೋಣಾಚಾರ್ಯ ಅವ್ರೇನು ಮಾಡಲಿಕ್ಕಾಗಲಿಲ್ಲ. ಕೊನೆಗೇನಂದ್ರು ಅವರು? ದ್ರೌಪದಿ ಕೃಷ್ಣನಿಗೆ ಶರಣಾದರು. ಆ ಕೃಷ್ಣ ಅವರಿಗೆ ಅಸೀಮಿತ ನಿರಂತರ ವಸ್ತ್ರವನ್ನು ಅವರು ನೀಡಿದರು. ಅದಕ್ಕೆ ಕೃಷ್ಣಾಷ್ಟೋತ್ತರದಲ್ಲಿ ದ್ರೌಪದಿ ಅಭಿಮಾನ ರಕ್ಷಕ, ದ್ರೌಪದಿ ಅಭಿಮಾನವನ್ನು, ದ್ರೌಪದಿಯ ಸಮ್ಮಾನವನ್ನು ಕೃಷ್ಣ ರಕ್ಷಣೆ ಮಾಡಿದರು. ಅದನ್ನು ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಹೇಳ್ತಾರೆ, ಭಕ್ತ ಅಭಿಮಾನ ರಕ್ಷಕ. ಭಕ್ತನ ಅಭಿಮಾನವನ್ನು, ಭಕ್ತನ ಗೌರವವನ್ನು, ಭಕ್ತನ ಏನು ಸ್ವಾಭಿಮಾನವನ್ನು ಕೃಷ್ಣ ಕಾಪಾಡ್ತಾರೆ ಅಲ್ವಾ? ನಮ್ಮ ಅಭಿಮಾನವನ್ನು, ಭಕ್ತರ ಸಂರಕ್ಷಣೆಯನ್ನು ಕೃಷ್ಣ ಕೊಡ್ತಾರೆ. ಯಾರು? ಪ್ರಹ್ಲಾದ ಮಹಾರಾಜರ ಉದಾಹರಣೆ ನೋಡೋಣ. ಪ್ರಹ್ಲಾದನಿಗೆ ಏನೆಲ್ಲ ತೊಂದರೆ ಕೊಡಲಿಕ್ಕೆ ಹಿರಣ್ಯಕಶಿಪು ಪ್ರಯತ್ನ ಮಾಡಿದ, ಆದರೆ ಕೃಷ್ಣ ಅವರನ್ನು ರಕ್ಷಣೆ ಮಾಡಿದ. ಧ್ರುವ ಮಹಾರಾಜ ಮತ್ತು ಅನೇಕ ಉದಾಹರಣೆಗಳು. ಭೂದೇವಿ, ನಾವು ಕೂಡ ಅನೇಕ ರೀತಿಯಲ್ಲಿ ಕೆಲವು ಉದಾಹರಣೆ ನಮಗೆ ಕಷ್ಟಕಾಲ ಬಂದಾಗ ಸದಾ ಕೃಷ್ಣ ಏನೋ ರೂಪದಲ್ಲಿ ನಮಗೆ ಕಾಪಾಡಿದ್ದಾನೆ ಅಲ್ವಾ? ಅದಕ್ಕೆ ಲೋಕನಾಥ್ ಮಹಾರಾಜ್ ಒಂದು ಮಾತು ಹೇಳಿದರು, ಹಿಂದಿಯಲ್ಲಿದೆ. आज तक ना ही कभी ऐसा हुआ है, ना ही कभी ऐसा हुआ है, ना हो रहा है, ना आगे कभी होगा. ना ही हुआ है, ना हो रहा है, ना आगे कभी होगा कि किसी ने भगवान का शरण लिया और भगवान उसका सुरक्षा नहीं किया. ಸರಿ ಅಲ್ಲ? ಇನ್ನೂವರೆಗೀಗ ಎಂದೂ ಆಗಿಲ್ಲ, ಈಗಲೂ ಆಗ್ತಾ ಇಲ್ಲ, ಮುಂದೆ ಕೂಡ ಆಗಲ್ಲ. ಏನು? ಯಾರಾದರೂ ಭಕ್ತರು ಕೃಷ್ಣನಿಗೆ ಶರಣಾದ ಭಕ್ತರನ್ನು ಕೃಷ್ಣ ರಕ್ಷಣೆ ಮಾಡದೇ ಇರೋದು ಯಾವತ್ತೂ ಆಗಿಲ್ಲ. ಯಾವತ್ತರ ಆಗಿದೆ? ಆಗಿಲ್ಲ, ಆಗ್ತಾ ಇಲ್ಲ, ಆಗೋದಿಲ್ಲ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನೋ ಕಷ್ಟ ಬಂದಿರ್ಬೋದು. ಕಷ್ಟ ಬಂದಾಗ ನಾವು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿದ ಮೇಲೂ ಕೂಡ ಸಮಸ್ಯೆ ಇರುತ್ತೆ, ಹೋಗಿಲ್ಲ ಅಂತ ಅನಿಸುತ್ತೆ. ಆಗುತ್ತಲ್ಲ? ಅನೇಕ ಸಮಸ್ಯೆ, ಕೆಲವರಿಗೆ ಆರೋಗ್ಯ, ವಿವಾಹ ಮತ್ತು ಇತ್ಯಾದಿ ಸಮಸ್ಯೆಗಳು ಇರ್ಬೋದು. ಇದ್ದಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ಕೃಷ್ಣ ಹಿಂಗಿದೆ ಸಮಸ್ಯೆ ಅಂತ. ನಾವು ನೋಡ್ತೇವೆ ಪ್ರಾರ್ಥನೆ ಮಾಡಿದ ಮೇಲೂ ಕೂಡ ಸಮಸ್ಯೆ ಕಂಟಿನ್ಯೂ ಇದೆ ಅಲ್ವಾ? ಅವಾಗ ನಾವು ಅನ್ಕೊಳ್ತೀವಿ ಕೃಷ್ಣ ಸಮಸ್ಯೆ ಬಗ್ಗೆ ಏನಾದ್ರು ಮಾಡ್ತಾ ಇದ್ದಾನೆ ಅಂತ ಸಂದೇಹ ಬರುತ್ತೆ ಸ್ವಾಭಾವಿಕ ಕೆಲವೊಮ್ಮೆ. ಆದರೆ ನಮ್ಗೆ ಗೊತ್ತಿರಬೇಕು, ಕೃಷ್ಣ ತಡ ಮಾಡೋದು ಅಥವಾ ಡಿಲೇ ಮಾಡೋ ಸಮಸ್ಯೆಗೆ ಅದು ಕೃಷ್ಣ ನಮ್ಮ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇಲ್ಲ ಅಂತಲ್ಲ. ಕೃಷ್ಣ ಯಾವಾಗ ನಾವು ನೋಡ್ತೇವೆ ಸ್ವಲ್ಪ ಸಮಯ, ಒಂದು ಎರಡು ದಿನ ಜಾಸ್ತಿ ಕಾದರೆ ನಾವು ನೋಡ್ತೇವೆ ಕೃಷ್ಣ ಎಷ್ಟು ಅದ್ಭುತವಾಗಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿದಾನಂತ ನಮಗೆ ಕಾಣಿಸುತ್ತೆ. ನಾವು ತಾತ್ಕಾಲಿಕ ಪರಿಹಾರ ಕೇಳಿ ಕೃಷ್ಣ ಇದನ್ನು ಕೊಟ್ಬಿಟ್ಟು ಸಾಕಂತ ನಾವು ಕೇಳ್ತೇವೆ, ತಾತ್ಕಾಲಿಕ ಪರಿಹಾರ. ಆದರೆ ಕೃಷ್ಣ ತಾತ್ಕಾಲಿಕ ಪರಿಹಾರ ಕೊಡೋದಿಲ್ಲ, ಪ್ರೇಯಸ್ ಕೊಡೋದಿಲ್ಲ. ದೀರ್ಘಕಾಲಿಕ ಪರ್ಮನೆಂಟ್ ಒಂದು ಅದ್ಭುತವಾದ ಹೋಲಿಸ್ಟಿಕ್ ಸೊಲ್ಯೂಷನ್, ಪೂರ್ಣ ಪ್ರಮಾಣದ ಪರಿಹಾರನ ಕೃಷ್ಣ ನಮಗೆ ಕೊಡ್ತಾರೆ. ಆದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು. ತಡ ಅನಿಸುತ್ತೆ, ಕೃಷ್ಣ ಯಾಕೋ ನಮ್ಮ ಪ್ರಶ್ನೆನ, ನಮ್ಮ ಪ್ರಾರ್ಥನೆಯನ್ನು ಕೇಳಿಲ್ವೇನೋ ಅಂತ ಅನಿಸುತ್ತೆ ನಮಗೆ. ಆದರೆ ನಮಗೆ ಆ ಆತಂಕ ಇರಬಾರ್ದು. ಕೃಷ್ಣ ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳ್ತಾರೆ. ಕೃಷ್ಣ ಖಂಡಿತವಾಗಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಾರೆ. ಆದರೆ ಭಕ್ತರಿಗೆ ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ, ನನ್ನ ಸಮಸ್ಯೆ ಪರಿಹಾರ ಮಾಡಿಕೊಡುವಂಥ ಶುದ್ಧ ಭಕ್ತಿ ಆಚರಣೆಯಲ್ಲಿ ನಾವು ಕೇಳೋದಿಲ್ಲ. ಆದರೆ ಪರವಾಗಿಲ್ಲ,
ಅಕಾಮ ಸರ್ವಕಾಮೋ ಮೋಕ್ಷಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗ. ಆಸೆ ಇರಲಿ, ಆಸೆ ಇಲ್ಲದೇ ಇರಲಿ, ಯಾವುದೇ ಕಾರಣಕ್ಕೂ ಕೃಷ್ಣ ಸಂಪರ್ಕಲೇಬೇಕು. ಆದರೆ ಅಕಸ್ಮಾತ್ ನಮ್ಮಲ್ಲಿನ ಸಮಸ್ಯೆ ಇದ್ದರೂ ಕೂಡ ಕೃಷ್ಣ ಅದನ್ನು ದೀರ್ಘಕಾಲಿಕ ಒಂದು ಪರಿಪೂರ್ಣ ಪ್ರಮಾಣದ ಪರಿಹಾರ ಕೊಡ್ತಾನೆ. ಅದಕ್ಕೆ ನಾವು ತಾಳ್ಮೆಯಿಂದ ಇರಬೇಕು. ನಾವು ನಮ್ಮ ಸಮಯ ವಿ ಪ್ರೇ ಅಕಾರ್ಡಿಂಗ್ ಟು ಅವರ್ ಟೈಮಿಂಗ್ಸ್. ನಮಗೆ ಈ 2 ತಿಂಗಳಿಗೆ ಸಮಸ್ಯೆ ಪರಿಹಾರ ಆಗಬೇಕಂತ ಅದಲ್ಲ. ಅದು ಕೃಷ್ಣ ಹೆಂಗೆ ಸೊಲ್ಯೂಷನ್ ಕೊಡ್ತಾನಂದರೆ ಅದು ಲಾಂಗ್ ಟರ್ಮ್ ಪರ್ಮನೆಂಟ್ ಸೊಲ್ಯೂಷನ್ ಕೃಷ್ಣ ನಮಗೆ ಕೊಡ್ತಾನೆ. ಅದಕ್ಕೆ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಕೃಷ್ಣನ ಸಂರಕ್ಷಣೆಗೋಸ್ಕರ ನಾವು ಕಾಯಬೇಕು. ಅವಾಗ ಕೃಷ್ಣ ನಮಗೆ ಆ ಸಮಸ್ಯೆ ಪರಿಹಾರ ನಮಗೆ ಕೊಡ್ತಾರೆ. ಸತ್ಯನಿಷ್ಠೆ, ಕೃಷ್ಣ ಸತ್ಯಬದ್ಧ, ಅವನ ಮಾತಿಗೆ ಬದ್ಧನಾಗಿರ್ತಾನೆ ಅವನು ಕೊಟ್ಟಿರೋ. ಅದಕ್ಕೆ ಇನ್ನೊಂದು ಚೈತನ್ಯ ಚರಿತಾಮೃತ ಹೇಳ್ತಾರೆ, ಕೃಷ್ಣ ಅವ್ರು ಹೇಳ್ತಾರೆ ಸಮರ್ಥ ಮತ್ತು ಇನ್ನೊಂದು ಏನದು ಕೃತಜ್ಞ. ಕೃಷ್ಣನ ವರ್ಣನೆ ಕೃತಜ್ಞ ಮತ್ತು ಸಮರ್ಥ. ಕೃತಜ್ಞತೆ ಅಂದ್ರೇನು? ಯಾರಾದರೂ ನಮಗೆ ಸಹಾಯ ಮಾಡಿದರೆ ಅವ್ರ ಪ್ರತಿ ಆಭಾರಿಯಾಗಿರೋದು, ಅವ್ರ ಪ್ರತಿ ನಾವು ಏನು ಕೃತಜ್ಞರಾಗಿರೋದು. ಕೃತಜ್ಞತೆ ಅಂತಂದರೆ ಥ್ಯಾಂಕ್ಫುಲ್ನೆಸ್, ಗ್ರೇಟ್ಫುಲ್ ಆಗಿರೋದು ಅವ್ರ ಬಗ್ಗೆ, ಅವ್ರಿಗೆ ಧನ್ಯವಾದ ಹೇಳೋದು, ಮತ್ತು ಅವ್ರಿಗೆ ನಾವು ಋಣ ಭಾವದಲ್ಲಿ ಆ ಆಧಾರ ಭಾವದಲ್ಲಿ ನೋಡೋದು. ಯಾರಾದರೂ ಸಹಾಯ ಮಾಡಿದರೆ ಅವರಿಗೆ ನಾವು ಧನ್ಯವಾದ ಹೇಳೋದು, ಕೃತಜ್ಞತೆ. ಈ ಕೃತಜ್ಞತೆ ನಮ್ಮಲ್ಲಿ ಇಷ್ಟು ಇರಬೇಕಂದ್ರೆ, ನಮ್ಮಲ್ಲಿ ಯಾರಾದರೂ ನಮ್ಗೆ ಸಹಾಯ ಮಾಡಿದರೆ, ಈಗಲೂ ಕೂಡ ಜಗನ್ನಾಥ ಪ್ರಭು ನೆನಪಿದೆ, ನಮ್ಮ ತಂಗಿಗೆ ಒಂದು ಸ್ವಲ್ಪ ಹೆಲ್ಪ್ ಬೇಕಿತ್ತು, ಒಂದು ಜಾಬ್ದೇನೋ ಹೆಲ್ಪ್ ಬೇಕಿತ್ತು. ನಾನು ಅವ್ರಿಗೆ ಜಸ್ಟ್ ಫೋನ್ ಮಾಡಿದೆ ಅಷ್ಟೇ. ಇಮಿಡಿಯೇಟ್ ನನ್ನ ಮನೆ ಕರೆದ್ರು, ರಾಜೇಶ್ ನಗರಲ್ಲಿ ಮನೆ ಕರೆದು ನಮಗೆ ಜ್ಯೂಸ್ ಕೊಟ್ಟು ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಯಾವಾಗಿದು 2007-8 ಆವಾಗಲೇ ನಿಮ್ಮ ಫಸ್ಟ್ ಮೊದಲೇ ಪರಿಚಯ, ಇನ್ನೂ ನೆನಪಿದೆ ಅವ್ರು ಮಾಡಿದ್ದೆ. ಅಂದರೆ ಸಾಮಾನ್ಯ ಮನುಷ್ಯರಿಗೆ ನಾವು ಮಾಡಿರೋ ಸಹಾಯ ನೆನ್ಪಿಡೋದು, ಅದನ್ನು ಆಭಾರಿಯಾಗಿದೆ ಇದೆ ಅಂತಂದರೆ ಇನ್ನು ಕೃಷ್ಣನಲ್ಲೇ ಎಷ್ಟಿರಬೇಕು, ಕೃಷ್ಣನಲ್ಲಿ ಎಷ್ಟಿರಬೇಕು. ಅದಕ್ಕೆ ಹೇಳ್ತಾರೆ, ಯಾರಾದರೂ ಕೃಷ್ಣನಿಗೋಸ್ಕರ ಒಂದು ಸಣ್ಣ ಸೇವೆ ಮಾಡಿದ್ರು ಕೂಡ ಕೃಷ್ಣ ಆ ಸೇವೆಯನ್ನು, ನೀವು ಮಾಡಿರೋ ಸೇವೆಯನ್ನು ನೆನಪಿಟ್ಕೊಳ್ತಾರೆ. ಏನು ಸೇವೆ? ಉದಾಹರಣೆಗೆ ಯಾರೋ ಬಂದು ಒಂದು ಚಾಪೆ ಹಾಕಿದ್ದಾರೆ, ಯಾರೋ ಹುಡುಗ ಇದನ್ನು ಮೈಕ್ ಸೆಟ್ ಮಾಡಿದ, ಪ್ರಭುಗಳು ಪೂಜೆ ಮಾಡ್ತಿದ್ದಾರೆ. ನಮ್ಮ ಪ್ರಭುಗಳು ಮದನ್ ಮೋಹನ್ ಪ್ರಭು ಎಲ್ಲ ಆರ್ಗನೈಸ್ ಮಾಡ್ತಾರೆ, ಜಗನ್ನಾಥ ಪ್ರಭು ವ್ಯವಸ್ಥೆ ಮಾಡ್ತಿದ್ದಾರೆ, ಪ್ರಸಾದಕ್ಕೆ ಇತ್ಯಾದಿ ಅನುಕೂಲ ಮಾಡ್ತಿದ್ದಾರೆ. ಎಲ್ಲ ರೀತಿಯಿಂದ ಅವರು ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾರೆ. ಪ್ರಭುಗಳು ಸೇವೆ ಮಾಡ್ತಾರೆ. ಮಾತಾಜಿಗಳು ಕೆಲವರು ಹೂ ಕಟ್ತೀರಾ, ಕೆಲವರು ಕೂತ್ಕೊಂಡು ಕೇಳ್ತಿದ್ದೀರಾ, ಪ್ರಸಾದ ಅಡುಗೆ ಮಾಡ್ತೀರಾ. ಪ್ರತಿಯೊಂದು ಕಾರ್ಯ ಕೂಡ ಸೇವೆ. ದೇವಸ್ಥಾನದಲ್ಲಿ ಆವರಣದಲ್ಲಿ ನಾವು ಮಾಡಿರೋ ಏನೇ ಸೇವೆ ಕೂಡ, ಈಗ ನಾನು ಮಾತಾಡ್ತಿದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಯಾರೋ ನೀರು ತಂದು ಕೊಟ್ಟರು, ನೀನಲ್ಲ, ನಿನ್ನ ಹೆಸರೇನು? ಪಾರ್ಥ ಸಾರಥಿ ಪ್ರಭು ನಂಗೆ ನೀರು ತಂದು ಕೊಟ್ಟರು, ಅದು ಸೇವೆ, ಅದು ಸೇವೆ. ಪ್ರಭುಗಳು ಮೈಕ್ ಸೆಟ್ ನೀನು ಮಾಡಿದಲ್ಲ, ನಿನ್ನ ಹೆಸರೇನು? ನಿತಿನ್ ಪ್ರಭು ಮೈಕ್ ಸೆಟ್ ಅರೇಂಜ್ ಮಾಡಿದ್ರು. ಪ್ರಭುಗಳು ನನಗೆ ಕಾಲ್ ಮಾಡಿ ಕರೆದ್ರು, ನೀವೆಲ್ಲ ಕೊಡಿ ಸೇವೆ. ಯಾರೋ ಪ್ರಭು ನನಗೆ ಹೂ ಕೊಟ್ಟರು ಪ್ರಭುಪಾದರಿಗೆ. ಪ್ರತಿಯೊಂದು ಕಾರ್ಯ ಸೇವೆ, ಪ್ರತಿಯೊಂದು ಕಾರ್ಯ ಭಕ್ತಿ ಸೇವೆ. ಕೃಷ್ಣ ನೀವು ಮಾಡೋ ಪ್ರತಿಯೊಂದು ಸೇವೆಯನ್ನು ನೆನಪಿಟ್ಕೊಳ್ತಾನೆ. ಎಲ್ಲಿವರೆಗೆ ಪ್ರಭುಪಾದ ಹೇಳ್ತಾರೆ, ತನ್ನ ಪರ್ಸ್ನಲ್ ಡೈರಿಯಲ್ಲಿ ಬರ್ಕೊಳ್ತಾನಂತೆ. ಯಾರ್ಯಾರು ಮಾಡಿದ್ರು? ಪಾರ್ಥ ಸಾರಥಿ ನೀರು ಕೊಟ್ಟ, ಇವರು ಮೈಕ್ ಸೆಟ್ ಮಾಡಿದರು, ನಿತಿನ್, ಜಗನ್ನಾಥ ಪ್ರಭು ಪ್ರಸಾದ ವ್ಯವಸ್ಥೆ ಮಾಡಿದರು, ಪ್ರಭು ಇಷ್ಟೆಲ್ಲ ಸೇವೆ ಮಾಡಿದ್ರು. ಪ್ರತಿಯೊಬ್ಬರ ಸೇವೆಯನ್ನು ಅದು ಅಟೆಂಡೆನ್ಸ್ ಆಗುತ್ತೆ, ಯಾರೆಲ್ಲ ಬಂದು ಕೇಳಿದಾರ ಅಂತ ಅಟೆಂಡೆನ್ಸ್. ನಿನ್ನ ಹೆಸರೇನು? ಸರಸ್ವತಿ ಮಾತಾಜಿ ಕ್ಲಾಸಲ್ಲಿ ಕೂತ್ಕೊಂಡ್ರು, ತುಂಬ ಲಕ್ಷ ಕೊಟ್ಟು ಕೇಳ್ತಾಯಿದ್ರು. ಸೊ ಇವರೆಲ್ಲರೂ ಬಂದು ಪ್ರಸಾದ ಸೇವೆ ಮಾಡ್ತಾರೆ. ನಿಮ್ಮ ಚಿಕ್ಕವರೆಲ್ಲ ಪ್ರಭು, ನಿಮ್ಮ ಬ್ರದರು ಪ್ರಸಾದ ಬಡಿಸೋದು, ಅವ್ರ ಹೆಸರೇನು? ಅವರು ನಂಜುಂಡ ಪ್ರಭು. ಸೊ ನಂಜುಂಡ ಪ್ರಭು ಪ್ರಸಾದ ಪ್ರತಿ ವಾರ ನೋಡ್ತಾನೆ, ಅವ್ರು ಬಂದು ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಕೃಷ್ಣ ಮಾರ್ಕ್ ಮಾಡ್ತಾನೆ ನಮ್ಮ ದೇವರು. ಸೊ ಕೃಷ್ಣ ಕೃತಜ್ಞ ಮತ್ತು ಸಮರ್ಥ, ಮತ್ತು ಅದನ್ನು ರೆಸಿಪ್ರಿಕೇಟ್ ಮಾಡಲಿಕ್ಕೆ ಕೃಷ್ಣ ಸಮರ್ಥನಾಗಿದ್ದಾನೆ. ಯಾಕಂದರೆ ಯಾವಾಗ ಸುಧಾಮ ಏನಿಲ್ಲ, ಅವನು ಏನು ಎತ್ಕೊಂಡೋದ ಸುಧಾಮ ಕೃಷ್ಣನಿಗೆ? ಅವಲಕ್ಕಿ ಪಕ್ಕದ ಮನೆಯಲ್ಲಿ ಹರಿದಿರೋ ಬಟ್ಟೆಯಲ್ಲಿ ಕಟ್ಟಿದ್ದು. ಕೃಷ್ಣ ನೋಡ್ತಾನೆ, ದ್ವಾರಕೆಗೆ ಬರ್ತಾನೆ, ಇಷ್ಟೊಂದು ಭವ್ಯವಾದ ಅರಮನೆ, ಐಶ್ವರ್ಯಮಯವಾದ ಅರಮನೆಗಳು ಸಾಕಷ್ಟಿದೆ. ಅವನು ಕೊಟ್ಟಿರೋ ಅವಲಕ್ಕಿನ ಕೊಡ್ಲಿಕ್ಕೆ ಅವ್ನು ಮುಜುಗರ ಆಯಿತು. ಇದರಲ್ಲಿ ಅವಲ್ಲಿ ಮೃಷ್ಟಾನ್ನ ಭೋಜನ ಕೃಷ್ಣನ ಮುಂದಿದೆ. ಅವ್ನು ಕೊಟ್ಟಿರೋ ಹರಿದಿರೋ ಬಟ್ಟೆಯಲ್ಲಿ 2 ದಿನದ ಹಿಂದೆ ಕಟ್ಟಿ ಕೊಟ್ಟಿರೋ ಅವಲಕ್ಕಿನ ಕೊಡ್ಲಿಕ್ಕೆ ಮನಸ್ಸಿಲ್ಲ ಕೃಷ್ಣನಿಗೆ, ಇವರಿಗೆ ಸುಧಾಮನಿಗೆ. ಆದರೂ ಕೃಷ್ಣನಿಗೆ ಗೊತ್ತು ಇವನಲ್ಲಿ ಏನೋ ತಂದಿದ್ದಾನೆ, ತುಂಬ ಅಮೂಲ್ಯವಾದಂತ ತಂದಿದ್ದಾನಂತ. ಅವಾಗ ಕೃಷ್ಣ ಅದನ್ನು ಕಸಿದುಕೊಂಡು ತಿಂತಾನೆ. ನೋಡಿ, ಮೃಷ್ಟಾನ್ನ ಭೋಜನ ಇದ್ದಾಗ ಯಾರಾದರೂ ಒಣಗಿರೋ ಅವಲಕ್ಕಿ ತಿಂತಾರ? ಒಣ ಅವಲಕ್ಕಿ ತಿಂತಾರ? ಇಲ್ಲ. ಆದರೆ ಹೇಳ್ತಾರೆ, ಈ ಅವಲಕ್ಕಿ ತುಂಬ ರುಚಿಕರವಾಗಿದೆ ಅಂತ ಕೃಷ್ಣ ಹೇಳ್ತಾರೆ. ತುಂಬ ರುಚಿಕರವಾಗಿದೆ, ಇಂಥ ಅವಲಕ್ಕಿ ನಾನು ಇಂಥ ಆಹಾರ ತಿಂದೇ ಇಲ್ಲ ಅಂತ ಹೇಳ್ತಾರೆ ಆ ಆಸ್ವಾದ. ಯಾಕಂದರೆ ಅಲ್ಲಿ ನೋಡ್ತಾ ಕೃಷ್ಣ ಸ್ವೀಕಾರ ಮಾಡ್ತಾ ಇರೋದೇನು? ಆ ಭಾವವನ್ನು. ನಮ್ಮ ಎಬಿಲಿಟಿ ಅಲ್ಲ, ನಮ್ಮ ಸಾಮರ್ಥ್ಯ ನೋಡ್ತಾ ಇಲ್ಲ,
ಯಾರು ಶ್ರೀಮಂತ, ಯಾರು ಬಡವ, ಯಾರು ಜ್ಞಾನಿ, ಯಾರು ಅಶಿಕ್ಷಿತ, ಸುಶಿಕ್ಷಿತ, ಅದನ್ನ ಯಾವುದು ನೋಡ್ತಾ ಇಲ್ಲ. ಆವಾಗ ಸುಧಾಮನಿಗೆ ತುಂಬ ಕೃತಜ್ಞತೆ ಭಾವ. ಸುಧಾಮನಿಗೆ ಎಷ್ಟು ಆನಂದ ಆಗುತ್ತಂದರೆ ನೋಡಿ, ಕೃಷ್ಣನ ಏನದು ವಿನಿಯೋಗ, ಪ್ರೇಮ ವಿನಿಯೋಗ ಇದೆ, ಅದು ನೋಡಿ ಕೃಷ್ಣನಿಗೆ ಸುಧಾಮನಿಗೆ ಅವನ ಕಣ್ತುಂಬಿ ಬರುತ್ತೆ. ಆ ಭಾವವನ್ನು ಸುಧಾಮ ಅಪ್ರಿಷಿಯೇಟ್ ಮಾಡ್ತಾರೆ. ಇದಕ್ಕೆ ಕೊನೆಯ ಶ್ಲೋಕ ಹೇಳ್ತೀನಿ, ಇಲ್ಲಿಗೆ ಕೊನೆ ವರ್ಷನ ಒಂದು ಸುಂದರವಾದ ಶ್ಲೋಕ ಶಾಸ್ತ್ರದಲ್ಲಿ ಬರುತ್ತೆ. ಇಲ್ಲಿ ಹೇಗೆ ಕೃಷ್ಣ ನಮ್ಮಲ್ಲಿ ಏನು ಅಪೇಕ್ಷೆ ಪಡ್ತಾನೆ ಅಂತ. ಅದಕ್ಕಿಂತ ಮುಖ್ಯವಾಗಿ ತುಂಬ ಮುಖ್ಯವಾದ ವಿಷಯ, ಕೃಷ್ಣ ಭಕ್ತಿಯಲ್ಲಿ ನಾವೆಲ್ಲ ಕೃಷ್ಣ ಭಕ್ತಿ ಮಾಡ್ತೀವಲ್ಲ, ನಾವೆಲ್ಲ ಕೃಷ್ಣ ಭಕ್ತಿಯಲ್ಲಿ ಪ್ರಗತಿ ಮಾಡಬೇಕಂತ ಬಯಸ್ತೀವಲ್ಲ, ನಾವೆಲ್ಲರೂ ಕೃಷ್ಣ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಬಯಸ್ತೀವಲ್ಲ, ಆಚಾರ್ಯ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ, ಕೃಪೆ ಅನುಗ್ರಹ, ಆಚಾರ್ಯರು, ವರಿಷ್ಠ ಭಕ್ತರು, ವೈಷ್ಣವರು ಮತ್ತು ಭಗವಂತ ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ, ಅವ್ರ ಕೃಪೆ ನಮಗೆ ಸಿಗಲಿ ಅಂತ ಬಯಸ್ತೇವಲ್ಲ. ಬಯಸಿರುವಾಗ ಅದು ನಮಗೆ ಸಿಗಬೇಕಂದ್ರೆ, ವೈಷ್ಣವರ ಕೃಪೆ, ಭಗವಂತನ ಕೃಪೆ ಸಿಗಬೇಕಂದ್ರೆ ನಮ್ಮಲ್ಲಿ ಏನು ಗುಣಗಳಿರ್ಬೇಕು. ನಮ್ಮಲ್ಲಿ ಕೂಡ ಒಂದಿಷ್ಟು ಗುಣಗಳಿರ್ಬೇಕಲ್ಲ, ಎಲ್ರಿಗೂ ಕೃಪೆ ಸಿಗಲ್ಲ. ನಮ್ಮಲ್ಲಿ ಯಾವ ಗುಣಗಳಿದ್ದರೆ, ನಮ್ಮಲ್ಲಿ ಯಾವ ಏನು ಆ ಭಾವ ಇದ್ದರೆ ಕೃಷ್ಣ ನಮ್ಮ ಭಕ್ತಿ ಸೇವೆಯನ್ನು ಸ್ವೀಕರಿಸಿ ನಮ್ಮಿಂದ ಸಂಪ್ರೀತನಾಗುತ್ತಾನೆ ಅಂತ. ಕೃಷ್ಣನನ್ನು ಸಂತೃಪ್ತಗೊಳಿಸೋದು ನಮ್ಮ ಸೇವೆ, ಗುರುಗಳ ಸಂತೃಪ್ತಿಯ ನಮ್ಮ ಗುರಿ. ಯಾವ ಗುಣಗಳಿಂದ, ನಮ್ಮ ಯಾವ ಭಾವದಿಂದ, ನಮ್ಮ ಯಾವ ವಿಶೇಷತೆ, ಯಾವ ಗುಣಗಳಿಂದ ಕೃಷ್ಣ ಸಂಪ್ರೀತನಾಗ್ತಾನೆ ಅನ್ನೋದಕ್ಕೆ ಇದೊಂದು ತುಂಬ ಸೂಕ್ತವಾದ ಶ್ಲೋಕ. ಇಲ್ಲಿ ಹೇಳ್ತಾರೆ, ಅಂದರೆ ಯಾವುದನ್ನು ನೋಡಿ ಕೃಷ್ಣ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಈ ಶ್ಲೋಕದಲ್ಲಿ ವಿವಿಧ ಭಕ್ತರು ಹೇಗೆ ಭಕ್ತಿ ಸೇವೆ ಮಾಡ್ತಾರೆ ಮತ್ತು ಹೇಗೆ ಕೃಷ್ಣ ಏನನ್ನು ನೋಡ್ತಾನೆ ಭಕ್ತನಿದ್ದಾರೆ. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕುಬ್ಜಾ ಕಿಂ ನಾಮ ರೂಪಮಧಿಕಂ ಕಿಂ ಸುಧಾಮ್ನೋ ಧನಂ ವಂಶಕ್ಕೋ ವಿದುರಸ್ಯ ಯಾದವ ಪತೇರ್ ಉಗ್ರಸ್ಯ ಕಿಂ ಪೌರುಷಂ ಭಕ್ತ್ಯಾ ತುಷ್ಯತಿ ಕೇವಲಂ ನ ಚ ಗುಣೇರ್ ಭಕ್ತಿ ಪ್ರಿಯೋ ಮಾಧವ. ವ್ಯಾಧ ಅಂದರೆ ಬೇಡ, ರತ್ನಾಕರ. ಅವನಲ್ಲಿ ಏನೋ ಆಚರಣೆ ಇತ್ತು, ಶುದ್ಧಿ, ಸ್ನಾನ, ಆಚಮನೆ ಇತ್ಯಾದಿ ಮಾಡ್ತಿದ್ನ. ಬೇಡರಿಗೆ ಎಲ್ಲ ರೂಲ್ಸ್ ಗೊತ್ತಿರುತ್ತಾ, ಏನು ಮಾಡ್ಬೇಕಂತ ಆಚರಣೆ ಗೊತ್ತಿಲ್ಲ. ಏನು ಮಾಡಬೇಕು, ಏನು ಪೂಜೆ ಮಾಡಬೇಕು, ಹೇಗೆ ನಮಸ್ಕಾರ ಮಾಡಬೇಕು, ಏನು ಗೊತ್ತಿಲ್ಲ. ಆದರೆ ಕೃಷ್ಣ ಏನು ನೋಡಿ ಸ್ವೀಕಾರ ಮಾಡಿದ, ಆ ವ್ಯಾಧ ಅಂದರೆ ಬೇಡನಲ್ಲಿರುವ ಭಕ್ತಿ ಭಾವನೆ ಸ್ವೀಕಾರ ಮಾಡಿದ. ವ್ಯಾಧಸ್ಯ ಆಚರಣ ಧ್ರುವಸ್ಯ ಚ ವಯೋ, ಧ್ರುವನಿಗೆ ಏನು ವಯಸ್ಸು, ಪ್ರಹ್ಲಾದನಿಗೆ ಏನು ವಯಸ್ಸು, ಬಾಲಕರು, ಎಳೆ ಬಾಲಕರು, 5 ವರ್ಷದ ಬಾಲಕರು. ಅವ್ರನ್ನ ಯಾಕೆ ಕೃಷ್ಣ ಅಷ್ಟು ಗಂಭೀರವಾಗಿ ಗಮನಿಸಿದ, ಗಂಭೀರವಾಗಿ ಯಾಕೆ ಅವ್ರನ್ನ ಸ್ವೀಕಾರ ಮಾಡಿದ? ಅವರಲ್ಲಿರೋ ಭಕ್ತಿ ಭಾವದಿಂದ. ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರನಲ್ಲಿ ಏನು ವಿದ್ಯೆ ಇತ್ತು? ಅವನು ಸುಶಿಕ್ಷಿತನ, ಸಂಸ್ಕೃತ ಪಂಡಿತನ, ಏನೂ ಗೊತ್ತಿಲ್ಲ ಗಜೇಂದ್ರನಿಗೆ. ಅವನು ಪೂರ್ವಜನ್ಮದಲ್ಲಿ ಕಲಿತಿರೋ ಒಂದು ಶ್ಲೋಕವನ್ನು ಹೇಳಿದ್ದಷ್ಟೆ. ಆದರೆ ಭಕ್ತಿ ಭಾವದಲ್ಲಿ ಒಂದು ಕಮಲವನ್ನು ಅರ್ಪಿಸಿದ್ದು ಕೃಷ್ಣ ಅವರಿಗೆ ರಕ್ಷಣೆ ಮಾಡಿದ. ವ್ಯಾಧಶ್ಚಾಚರಣಂ ಧ್ರುವಸ್ಯ ಚ ವಯೋ ವಿದ್ಯಾ ಗಜೇಂದ್ರಸ್ಯ ಕುಬ್ಜಾ ಕಿಮ್ಮು ನಾಮ ರೂಪಮಧಿಕಂ. ಕುಬ್ಜೆಯಲ್ಲಿ ಏನು ಸೌಂದರ್ಯ ಇತ್ತು, ಗೋನು ಬೆನ್ನಿನ ಸ್ತ್ರೀ. ಆದರೆ ಭಕ್ತಿ ಭಾವದಿಂದ ಕೃಷ್ಣನಿಗೆ ಶರಣಾಗತರಾದ ಕಾರಣ ಕುಬ್ಜೆಗೆ ಕೃಷ್ಣ ತನ್ನ ಅನುಗ್ರಹವನ್ನು ನೀಡಿದರು. ಕುಬ್ಜ ಕಿಮ್ಮು ನಾಮ ರೂಪಗಣಿ ಕಿಂ ಸುಧಾಮ್ನೋ ಧನಂ. ಸುಧಾಮನಲ್ಲಿ ಏನು ಧನ ಇತ್ತು? ಐಶ್ವರ್ಯ ಧನ ಇತ್ತ ಸುಧಾಮನಲ್ಲಿ? ಏನಿಲ್ಲ. ಕಿಂ ಸುಧಾಮ್ನೋ ಧನಂ. ವಂಶ ಕೋ ವಿದುರ. ವಿದುರನ ವಂಶ ಯಾವುದು? ದಾಸಿಪುತ್ರ. ವಿದುರನಿಗೆ ವಂಶ ಅಂತಿಲ್ಲ, ದಾಸಿಪುತ್ರ. ಆದರೂ ಕೂಡ ದುರ್ಯೋಧನ ಮತ್ತು ವಿದುರ ಏಕಕಾಲದಲ್ಲಿ ಆಹ್ವಾನ ಮಾಡಿದರು ಮಧ್ಯಾಹ್ನ ಊಟಕ್ಕೆ. ಯಾರ ಹತ್ರ ಹೋದ ಕೃಷ್ಣ? ವಿದುರನ ಹತ್ರ ಹೋದ. ಯಾಕಂದರೆ ಭಕ್ತಿ ಭಾವವನ್ನು ಅವನು ಗಣಿಸಿದ. ಅವನು ಅದರ ಪರವಾಗಿ ಅವನು ಕೃಷ್ಣ ವಿಧಾನ ಹತ್ರ ಹೋದ. ವಂಶ ಕೋ ವಿದುರಸ್ಯ ಯಾದವ ಪತೇರ್ ಉಗ್ರಸ್ಯ ಕಿಂ ಪೌರುಷಂ. ಉಗ್ರಸೇನ ಮಹಾರಾಜ ಪೌರುಷಕ್ಕೆ ಪ್ರಸಿದ್ಧ ಅಲ್ಲ, ತುಂಬ ವೀರ ಅಲ್ಲ, ತುಂಬ ಶೂರ ಅಲ್ಲ, ಯುದ್ಧ ಮಾಡಿದವನಲ್ಲ. ಆದರೂ ಕೂಡ ಅವನಿಗೆ ಯಾಕೆ ಅಗ್ರಪೀಠವನ್ನು ಕೊಟ್ಟರು ದ್ವಾರಕೆಯಲ್ಲಿ? ಅವರಲ್ಲಿರೋ ಕೃಷ್ಣನಡಿಗಿರುವ ಉಗ್ರಸೇನ ಮಹಾರಾಜರ ವಾತ್ಸಲ್ಯದ ಕಾರಣವಾಗಿ. ತುಂಬ ಶುದ್ಧ ಪ್ರೇಮ ಇತ್ತು ತನ್ನ ಮರಿಮಗ. ಅದಕ್ಕೋಸ್ಕರ ಆ ಉಗ್ರಸ್ಥಾನವನ್ನು, ರಾಜನ ಸ್ಥಾನವನ್ನು ಉಗ್ರಸೇನ ಮಹಾರಾಜರಿಗೆ. ಹಂಗೆ ನೋಡಿದರೆ ಅವರೇನು ಪ್ರಸಿದ್ಧ ಯೋಧ ಅಲ್ಲ ಉಗ್ರಸೇನ ಮಹಾರಾಜ. ಉಗ್ರಸ್ಯ ಕಿಂ ಪೌರುಷಂ. ಕೊನೆಗೆ ಹೇಳ್ತಾರೆ, ಭಕ್ತ್ಯಾ ತುಷ್ಯತಿ ಕೇವಲಂ ನಚಗುಣೆ. ಕೃಷ್ಣ ಪ್ರಸನ್ನನಾಗೋದು
ನಿಮ್ಮ ಭಕ್ತಿ ಭಾವದಿಂದ ಹೊರತು ನಿಮ್ಮ ಪ್ರತಿಭೆಯಿಂದಲ್ಲ. ಒಬ್ಬ ಪ್ರಸಿದ್ಧ ಲೇಖಕ ಇರ್ಬೋದು, ಪ್ರಸಿದ್ಧ ಪ್ರಚಾರಕ ಇರ್ಬೋದು, ಪ್ರಸಿದ್ಧ ಅಡುಗೆ ಮಾಡೋನಿರ್ಬೋದು, ಅದರಿಂದ ಕೃಷ್ಣ ಅದು ನಾವು ಅಹಂಭಾವದಲ್ಲಿ ಗರ್ವಭಾವದಲ್ಲಿ ಮಾಡಿದರೆ ಕೃಷ್ಣ ತುಂಬ ಗರ್ವದಿಂದ ನಾನು ಹೇಗೆ ಮಾಡಿದ್ರು ಅಡುಗೆ ಅಂತ ಎಲ್ಲರೂ ತೋರಿಸೋಣ ಅಂತ ಶೋ ಆಫ್ ಮಾಡ್ಲಿಕ್ಕೆ ಹೋದರೆ ಕೃಷ್ಣ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಭಕ್ತಿ ಭಾವದಲ್ಲಿ ನಿಮ್ಗೆ ಏನು ಶಕ್ತ್ಯಾನುಸಾರ ನೀವು ಸೇವೆ ಮಾಡಿದರೆ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾರೆ. ಭಕ್ತಿಯ ತುಷ್ಯತಿ ಕೇವಲಂ ನಚ ಗುಣ ಭಕ್ತಿ ಪ್ರಿಯೋ ಮಾಧವ. ಕೃಷ್ಣ ಗುಣಪ್ರಿಯ ಅಲ್ಲ ಅಥವಾ ಪ್ರತಿಭಾಪ್ರಿಯ ಅಲ್ಲ, ಭಕ್ತಿ ಪ್ರಿಯೋ ಮಾಧವ. ಹಾಗೆ ಸುಧಾಮ ನೋಡ್ತಾನೆ ಕೃಷ್ಣ ಬರೀ ಅವನ ಈ ಭಕ್ತಿ ಭಾವ ಸ್ನೇಹ ಭಾವವನ್ನು ಸ್ವೀಕಾರ ಮಾಡಿ ಕೃಷ್ಣ ಅವನಿಗೆ ತುಂಬ ಪ್ರೀತಿಯಿಂದ ಅವರನ್ನು ಆಲಿಂಗನ ಮಾಡಿದ. ಆಲಿಂಗನ ಮಾಡಿದ ಮೇಲೆ ಸುಧಾಮ ಕೇಳಿಲ್ಲ, ಹೆಂಡತಿ ಹೇಳಿದ್ರು ಕೇಳು ಅಂತ ಹೇಳಿದ್ರು, ಆದರೆ ಕೇಳಿಲ್ಲ, ಸುಧಾಮ ಕೇಳಿಲ್ಲ, ಹಾಗೆ ಬಂದಾಗ ನೋಡ್ತಾನೆ ಅವನು ಕೇಳ್ದೇನೆ ಎಲ್ಲ ಐಶ್ವರ್ಯವನ್ನು ಸುಧಾಮನಿಗೆ ಕೊಟ್ಟಿದ್ದಾನೆ. ಅದನ್ನು ನೋಡಿ ಭಾಗದಲ್ಲಿ ಒಂದು ಸುಂದರವಾದ ಶ್ಲೋಕವನ್ನು ಅಲ್ಲಿ ಸುಧಾ ಮಾಡ್ತಾರೆ. ಕಿಂಚಿತ್ ಕರೋತಿ ಉರ್ವಪಿ ಯತ್ ಸ್ವದತ್ತಂ ಸುಹೃತ್ ಕೃತಂ ಫಲ್ಗೋಪಿ ಭೂರಿಕಾರಿ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಾಗ್ರಹಿತ್ ಪ್ರೀತಿಯುತೋ ಮಹಾತ್ಮ. ಕಿಂಚಿತ್ ಕೃಷ್ಣನ ಗುಣ ಏನಂದರೆ ತಾನು ಭಕ್ತರಿಗೆ ಕೊಟ್ಟಿದ್ದನ್ನು ಚಿಕ್ಕದಾಗಿ ನೋಡ್ತಾನೆ, ತಾನು ಭಕ್ತರಿಗೆ ಕೊಟ್ಟಿದ್ದನ್ನು ಚಿಕ್ಕದಾಗಿ ನೋಡ್ತಾನೆ, ಆದರೆ ಭಕ್ತರು ತನಗೆ ಕೊಟ್ಟಿದ್ದನ್ನು ದೊಡ್ಡದಾಗಿ ನೋಡ್ತಾನೆ. ಅವನು ನಮಗೆಲ್ಲ ಕೊಟ್ಟಿರ್ಬೋದು, ಅನ್ನ ನೀರು ಎಲ್ಲ ಕೊಟ್ಟಿದ್ದಾನೆ, ಅದನ್ನು ನಾನೇನು ಕೊಟ್ಟಿಲ್ಲ ಅಂತಾನೆ. ಆದರೆ ನಾನು ಒಂದು ಬರ್ಫಿ, ಒಂದು ಕೊಕೊನಟ್ ಬರ್ಫಿ ಮಾಡಿ, ಒಂದು ಕೊಬ್ಬರಿ ಬರ್ಫಿ ಮಾಡಿ ನೈವೇದ್ಯ ಮಾಡಿದ್ರಿ, ಇಷ್ಟೆಲ್ಲ ಕೊಟ್ಟ ಮೊದಲು ಗೌರವ ನನಗೆ ಅಂತ ಅದನ್ನು ಬೃಹತ್ತಾಗಿ ಮಾಡ್ತಾರೆ ಅಲ್ವಾ. ಈಗ ತಂದೆ ಮಗನಿಗೆ ಎಲ್ಲ ಕೊಟ್ಟಿದ್ದಾರೆ, ಅವನು ಸ್ಕೂಲ್ ಫೀಸ್ ಕಟ್ತಾನೆ, ಎಲ್ಲ ಕೊಡ್ತಾನೆ, ಅದು ನಾನೇನು ಮಾಡಿಲ್ಲ ಅಂತಾರೆ. ಆದರೆ ಅದೇ ಮಗು ಒಂದು ಬಿಸ್ಕಿಟ್ ತಂದೆ ಕೊಟ್ಟರೆ ನನ್ನ ಮಗು ಬಿಸ್ಕಿಟ್ ಕೊಟ್ಟ ಅಂತ ನಾನೇ ನೋಡಿದ್ದೇನೆ. ತುಂಬ ಅಗರ್ಭ ಶ್ರೀಮಂತರು ಸಾಕಷ್ಟಿದೆ. ಮಗನಿಗೆ ಫಾರ್ಮಲ್ ಎಜುಕೇಷನ್ ಎಲ್ಲ ಕಳಿಸಿದ್ರು ಅವನ ಎಜುಕೇಷನ್ ಅಂತ. ಅವನು ಫಸ್ಟ್ ಸ್ಯಾಲ್ರಿಯಿಂದ ತುಂಬ ಶ್ರೀಮಂತರ ವ್ಯಕ್ತಿ, ಕೋಟ್ಯಾಂತರ ಧನ ಇದೆ. ಆ ಮಗ ಇದು ಬಂದು ಅಪ್ರೆಂಟಿಸ್ ಇರುತ್ತಲ್ಲ, ಜಾಬ್ ಮಾಡಿ ಫಸ್ಟ್ ಜಾಬಲ್ಲಿ ಒಂದು ಟೈಟಾನ್ ವಾಚ್ ತೊಗೊಂಡ. ಟೈಟಾನ್ ಸೊನಾಟ ಅಂತಿದೆಯಲ್ಲ, ಒಂದು 2-3 ಸಾವಿರ ರೂಪಾಯಿ ವಾಚ್ ತೊಗೊಂಡ. ಅವನ ಹತ್ರ ರೋಲೆಕ್ಸ್ ವಾಚ್ ಇದೆ, ತಂದೆ ಹತ್ರ ಲಕ್ಷಗಟ್ಟಲೆ ಇರೋ ವಾಚ್ ಇದೆ, ರೋಲೆಕ್ಸ್ ವಾಚ್. ಹೌದು, ಅವನು ಸೂಟ್ ಹಾಕ್ತಾನೆ, ಯೂಶಲಿ ಫುಲ್ ಸೂಟ್ ಹಾಕ್ತಾನೆ, ಒಳಗಡೆ ವಾಚ್ ಇರುತ್ತೆ. ಮಗ ಅವನಿಗೆ ಫಾರಿನ್ ಫೀಸ್ ಕಟ್ಟಿದ್ದು ತಂದೆ, ಅವನಿಗೆ ಎಲ್ಲ ಹೋಗಿ ಬರೋದು ಲಕ್ಷಾಂತರ ದುಡ್ಡು ಖರ್ಚು ಮಾಡಿದ್ದಾನೆ, 20-30 ಲಕ್ಷ ಖರ್ಚು ಮಾಡಿದ್ದಾನೆ ವಿದ್ಯಾಭ್ಯಾಸಕ್ಕೆ. ಇವನು ಮಗ ತನ್ನ ಫಸ್ಟ್ ಸ್ಯಾಲ್ರಿಯಿಂದ ಒಂದು ಟಾಟಾ ಸೊನಾಟ ಒಂದು ವಾಚ್ ತಂದ. ಆ ವಾಚನ್ನು ಹಾಕ್ಕೊಂಡವರು ಆ ಶ್ರೀಮಂತ ವ್ಯಕ್ತಿ ಏನು ಮಾಡಿದ್ರು, ಅವರ ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗಲ್ಲಿ ಕೋಟ್ ಹಾಕಿಲ್ಲ, ಸ್ಲೀವ್ಸ್ ಫೋಲ್ಡ್ ಮಾಡಿದ, ಅದನ್ನು ವಾಚ್ ಹಾಕೊಂಡು ಎಲ್ಲರೂ ತೋರಿಸೋ ಥರ ವಾಚ್ ತೋರಿಸ್ತಾನೆ ಎಲ್ರಿಗೂ. ಟಾಟಾ ಸೊನಾಟ, ಇವನ್ಯಾಕೆ ಟಾಟಾ ಸೊನಾಟ ಹಾಕೊಂಡಿದ್ದಾರೆ ಅಂತ ಎಲ್ಲರಿಗೂ ಆಶ್ಚರ್ಯ. ಮೈ ಸನ್ ಗೇವ್ ದಿಸ್ ವಾಚ್ ಅಂತ. ಅಂದರೆ ಅಷ್ಟು ಅಭಿಮಾನ. ರೋಲೆಕ್ಸ್ ವಾಚ್ ಹಾಕೋನು, ಇದು ಬ್ಲೇಸರ್ ಹಾಕೋನು, ಆ ದಿನ ಬ್ಲೇಸರ್ ತೆಗೆದ, ಶರ್ಟ್ ಫೋಲ್ಡ್ ಮಾಡಿದ, ಎಲ್ರಿಗೂ ಆ ವಾಚ್ ಕಾಣುವ ಹಾಗೆ ಅವನು ತುಂಬ ಗೌರವ, ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದಾನೆ, ನನ್ನ ಮಗ ಕೊಟ್ಟಿದ್ದು ವಾಚ್ ಅಂತ. 3,000 ವಾಚ್ ಯಾವುದು, ಅವನ ಹತ್ರ 2-3 ಲಕ್ಷ ವಾಚ್. ಅಲ್ಲಿ ತಂದೆ ನೋಡ್ತಾ ಇರೋದು ಆ ಟೈಟಾನ್ ವಾಚಿನ ಬೆಲೆ ಅಲ್ಲ, ನೋಡ್ತಾ ಇರೋದು ಮಗುವಿನ ಪ್ರೀತಿ. ಹಾಗೆ ನೀವು ಮಕ್ಕಳಿಗೆ ಏನೆಲ್ಲ ಮಾಡಿರ್ತೀರ ಅದನ್ನು ನೀವು ಲೆಕ್ಕ ಹಾಕಿಡೋದಿಲ್ಲ ಏನು ಮಾಡಿದೆ ಅಂತ. ಆದರೆ ಮಗು ಒಂದು ಸ್ವಲ್ಪ ರೆಸಿಪ್ರೊಕೇಷನ್, ಒಂದು ಪ್ರತಿಸ್ಪಂದನೆ ಮಾಡಿದೆ. ಹಾಗೆ ಕೃಷ್ಣ ಕಿಂಚಿತ್ ಕರೋತಿ ಯುರೋಪಿ, ತಾನು ಭಕ್ತರಿಗೆ ಕೊಡೋದನ್ನು ಯಾವತ್ತೂ ಅದನ್ನು ಲೆಕ್ಕಕ್ಕಿಡೋದಿಲ್ಲ. ಆದರೆ ಭಕ್ತರು ತನಗೆ ಕೊಡೋದನ್ನು ಬೃಹತ್ತಾಗಿ, ಈ ಟಾಟಾ ವಾಚ್ ಥರ ಬೃಹತ್ತಾಗಿ ಅದನ್ನು ನೋಡಿ ಅದನ್ನು ತುಂಬ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಕೃಷ್ಣ ದಯಾಮಯ, ಕೃಷ್ಣ ಭಕ್ತಪ್ರಿಯ, ಭಕ್ತ ಜನಪ್ರಿಯ, ಭಕ್ತಿಪ್ರಿಯ. ನಾವು ಶುದ್ಧ ಭಾವದಲ್ಲಿ ನಾವು ಕೃಷ್ಣ ಭಕ್ತಿ ಆಚರಣೆ ಮಾಡಿದರೆ ಖಂಡಿತವಾಗಿ ಕೃಷ್ಣ ನಮಗೆ ಅನುಗ್ರಹ ನೀಡ್ತಾನೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಕೃಷ್ಣ ಭಕ್ತಿಯಲ್ಲಿ ನಮಗೆ ಪ್ರಗತಿ ಮಾಡಲಿಕ್ಕೆ ಮುಖ್ಯ ದ್ವಾರ ಅಂದರೆ ಎಲ್ಲ ಕೃಪೆ ನಮಗೆ ಬರಬೇಕು. ಕೃಪೆ ನಮ್ಮಲ್ಲಿ ಬೇಕಲ್ಲ, ಭಕ್ತರ ಕೃಪೆ, ಭಗವಂತನ ಕೃಪೆ, ಎಲ್ಲ ಕೃಪೆ ನಮಗೆ ಬರಬೇಕಂದ್ರೆ ಅದರ ಮುಖ್ಯ ದ್ವಾರ ಏನಂದರೆ ನಮ್ಮ ನಡತೆ, ನಮ್ಮ ಆಚರಣೆ, ನಮ್ಮ ಏನಂತಾರೆ ನಮ್ಮ ಬಿಹೇವಿಯರ್ ಅಲ್ವಾ, ನಮ್ಮ ವರ್ತನೆ, ನಡತೆ, ನಮ್ಮ ಚರಿತ್ರೆ, ಅದರಿಂದ ಎಲ್ಲ ದ್ವಾರ ಬರುತ್ತೆ. ಈಗ ಯಾಕೆ ನನಗೆ ಫೋನ್ ಮಾಡಿದೆ, ಯಾಕೆ ನಾನು ಇಲ್ಲಿವರೆಗೆ ಬಂದೆ, ಯಾಕೆ ಜಗನ್ನಾಥ ಪ್ರಭು ಬಗ್ಗೆ ನಮ್ಮ ಅಭಿಮಾನ, ತುಂಬ ಅಭಿಮಾನ, ಅಷ್ಟೊಂದು ವಾತ್ಸಲ್ಯ. ಗಂಗಾನಾಥ ಪ್ರಭು ಕಂಡ್ರೆ ಯಾಕೆ ನಮಗೆ ಅಷ್ಟು ಅಭಿಮಾನ, ಇವ್ರು ಯಾಕೆ ಅಲ್ಲಿವರೆಗೆ ಓಡಾಡಿ ಹೋಗ್ತಾರೆ, ಅಲ್ಲಿ ಹೋಗಿ ಬರ್ಮಣ ಹಾಕೊಂಡು ಅಷ್ಟೆಲ್ಲ ಕೆಲಸ ಮಾಡ್ತಾರೆ ಗೋಶಾಲೆಯಲ್ಲಿ, ನಾನು ನೋಡಿದ್ದೇನೆ. ಯಾಕೆ ಗಂಗಾನಾಥ ಪ್ರಭು ಅವರ ಚರಿತ್ರೆಗಿಂತ ನಿಮ್ಮನ್ನು ಎಳೆಯುತ್ತೆ, ಅದು ಮ್ಯಾಗ್ನೆಟ್ ಅದು ಅಲ್ವಾ ಪ್ರಭು.
ಅವರ ಸದ್ಗುಣ ಸನ್ನಡತೆ ಗಂಗನಪ್ರಭು ಕೇಳಿದ್ರಲ್ಲ, ಅವರ ವ್ಯವಹಾರ ಅಂದರೆ ಚರಿತ್ರೆ, ಅದು ನಮ್ಮ ಮ್ಯಾಗ್ನೆಟ್ ಅಲ್ಲಿ ಹೋಗಿ ಕೈ ಎಳೆಯುತ್ತೆ ಅಲ್ಲ. ಅಂದರೆ ನಮಗೆ ಭಕ್ತರ ಭಗವಂತ ಅನುಗ್ರಹ ಬೇಕಂದರೆ ನಮ್ಮಲ್ಲಿ ಆ ಸರಳತೆ, ಸದ್ಗುಣ ಮತ್ತು ಸನ್ನಡತೆ ಇರಬೇಕು. ಅದು ಹೊಂದಿದ್ರೆ ಎಲ್ಲವೂ ತಂತಾನೇ ಬರುತ್ತೆ. ಅದು ಬಿಟ್ಟು ನಮ್ಮಲ್ಲಿ ಕೋಪ ಭಾವ, ಇನ್ನೊಬ್ಬರ ಪ್ರತಿ ಅಪರಾಧ ಸ್ವಭಾವ ಇದ್ದರೆ ನಮಗೆಲ್ಲ ದ್ವಾರಗಳು ಮುಚ್ಚಿಬಿಡುತ್ತೆ. ನಮ್ಮಲ್ಲಿ ಪ್ರತಿಭೆ ಬೇಕು. ನಿಮಗೆ ಸಂಸ್ಕೃತ ಅಭ್ಯಾಸ ಬೇಕಿಲ್ಲ, ಪ್ರತಿಭೆ ಬೇಡ, ಏನು ಬೇಡ, ಸಾಕಷ್ಟು ಕೊರತೆ ಇರಬಹುದು. ಒಂದು ಸನ್ನಡತೆ, ಸತ್ವ್ಯವಹಾರ, ಇನ್ನೊಬ್ಬರಲ್ಲಿ ಗೌರವ ಭಾವ, ಅಪರಾಧರಹಿತವಾದ ನಮ್ಮ ವರ್ತನೆ, ಅದಿದ್ದರೆ ಎಲ್ಲ ಕೃಪೆ ನಮಗೆ ಬರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಪ್ರತಿಭೆ ಇಲ್ಲದೆ ಇರ್ಬೋದು, ನಮಗೇನು ಗೊತ್ತಿಲ್ಲದೆ ಇರ್ಬೋದು, ಆದರೆ ನಮ್ಮ ನಡತೆ, ನಮ್ಮ ವ್ಯವಹಾರ, ನಮ್ಮ ವರ್ತನೆ ಉಚಿತವಾಗಿದ್ದರೆ ಎಲ್ಲವೂ ತಂತಾನೆ ಭಗವಂತ ನಮಗೆ ಒದಗಿಸ್ತಾನೆ. ಹರೇ ಕೃಷ್ಣ. ತುಂಬ ಹೇಳ್ಬೋದು, ಅದು ಇಲ್ಲಿಗೆ ಒತ್ಕೊಂಡೆ ಮಾಡ್ತೇನೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದೆ ಯಾರಿಗಾದರೂ? ಪ್ರಶ್ನೆ ಇದ್ದರೆ ಕೇಳ್ಬೋದು.